ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಆತ್ಮೀಯರೇ, ಇವತ್ತಿನ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ಸಭಾ ವೇದಿಕೆಯ ರಾಜ್ಯ ಸಂಚಾಲಕರಾಗಿರುವಂಥ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಬಹಳಷ್ಟು ದಿನಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕಂತ ಹೇಳಿ ನಮ್ಮ ಎಲ್ಲ ಯುವಕರು ಬಹಳಷ್ಟು ದಿನಗಳಿಂದ ಶ್ರಮ ಪಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣೀಭೂತರಾಗಿರುವಂತ ಎಲ್ಲ ಯುವಕರ ತಂಡಕ್ಕೆ ಜೋರಾಗಿ ಮೊದಲು ಚಪ್ಪಾಳೆ ತಟ್ಟುವುದ್ರ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕಾಗುತ್ತ. ಏನು ಒಡ್ಡರ್ ಎಲ್ಲ ನನ್ನ ಯುವ ವೇದಿಕೆ ಒಡ್ಡರ್ವಾಡಿ ಬೆಳಗಾವಿ ನಗರ ಇವರು ಈ ಮಹಾಶಿವಯೋಗಿ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಯ ನಿಮಿತ್ತವಾಗಿ ಒಡ್ಡರ್ ಸಮಾವೇಶ ಹಾಗೂ ಸಾಹಿತಿಗಳು ಕನ್ನಡ ಪರ ಹೋರಾಟಗಾರರಾಗಿರುವಂತ ಯರು ಪಾಟೀಲ್ ಅವರು ಬರೆದಂತ ಈ ನೆಲದೊಡಲ ಧ್ವನಿಶೂರ ಒಡ್ಡರ್ ಎಲ್ಲ ನನ್ನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ತಮ್ಮೆಲ್ಲರ ಕರೆಗೆ ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿ ನಮ್ಗೆಲ್ಲರಿಗೂ ಕೂಡ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂತ ಪರಮ ಪೂಜ್ಯ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನ ಈ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಿಶೇಷವಾಗಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯರಿಗೆ ನಮ್ಮ ಯುವಕರು ಅವ್ರನ್ನ ಸ್ವಾಗತ ಮಾಡುವುದ್ರ ಮುಖ್ಯವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು. ಇದನ್ನ ಶ್ರೀ ಮಹೇಶ್ ಗಾಡಿ ಒಡ್ಡರ್ ಹಾಗೂ ಅವರ ಸ್ನೇಹಿತರು ಒಂದಿಬ್ರು ಮೂರು ಜನ ಹೋಗಿ ಸ್ವಾಮೀಜಿಗಳನ್ನ ಸ್ವಾಗತ ಮತ್ತು ಗೌರವ ಸಮರ್ಪಣೆಯನ್ನ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ರಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನ ಮಾಡ್ಲಿಕ್ಕೆ ಬಂದಿರೋರೆ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರ, ಯಾಕಂದ್ರೆ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನ ಬೆಳಗಾವಿ ಗಡಿ ಭಾಗದ ಒಂದು ಕನ್ನಡದ ಮಠ ಅಂತಾನೆ ಹೇಳಬೇಕಾಗತ್ತೆ ಹುಕ್ಕೇರಿಯ ಮಠ. ಹಾಗಾಗಿ ಅದು ಕನ್ನಡದ ಗಟ್ಟಿ ಧ್ವನಿಯಾಗಿ ಕನ್ನಡದ ಹೋರಾಟಗಾರರಿಗೆ ಪ್ರತಿಯೊಬ್ಬರು ಬೆನ್ನೆಲುಬಾಗಿ ನಿಂತಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಕೆಎಲ್ ಸಂಸ್ಥೆಯನ್ನ ಕಟ್ಟಿ ಒಳ್ಳೆಯ ಸಂಸ್ಥೆಯನ್ನಾಗಿ ನಡೆಸ್ಕೊಂಡು ಬಂದು ಇನ್ನೂವರೆಗೂ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವಂತ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾಗಿರುವಂತ ಶ್ರೀಮಾನ್ ಒಡ್ಡರ ಸಮಾಜದ ಸಮಾವೇಶದಲ್ಲಿ ಸಮಾಜದ ಏಕತೆ, ಸಂಘಟನೆ, ಅಭಿವೃದ್ಧಿಗಾಗಿ ಈ ಒಂದು ಸಮಾವೇಶ ಭದ್ರ ಬುನಾದಿಯಾಗಲಿ. ನಮ್ಮ ಸಮಾಜದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ಕೊಡುಗೆ ನೀಡಿದಂಥವರನ್ನ ಸ್ವಾಗತಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶ್ರಮವೇ ನಮ್ಮ ಶಕ್ತಿ, ಏಕತೆಯೇ ನಮ್ಮ ಗುರುತು, ಶಿಕ್ಷಣವೇ ಸಮಾಜದ ನಿಜವಾದ ಸಂಪತ್ತಾಗಲಿ ಅನ್ನೋ ಒಂದು ನುಡಿಗಳೊಂದಿಗೆ ಇದೀಗ ವೇದಿಕೆ ಮಾನ್ಯ ಉದ್ಘಾಟಕರು, ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿಗಳೆಲ್ಲರೂ ಕೂಡ ಪುಷ್ಪ ಸಮರ್ಪಣೆಯೊಂದಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಅವರ ಪುಸ್ತಕ ಬಿಡುಗಡೆ ಇದೀಗ ವೇದಿಕೆಯಲ್ಲಿ ಆಗ್ತಾ ಇದೆ. ನೆಲದಡಲ ಧ್ವನಿ ಒಂದು ಅದ್ಭುತವಾದಂತ ಐತಿಹಾಸಿಕ ಕೃತಿಯನ್ನು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರು ಮತ್ತು ಒಡ್ಡರ ಎಲ್ಲರನ್ನವರ ಇತಿಹಾಸವನ್ನ ಈ ಒಂದು ಕೃತಿ ಅನಾವರಣಗೊಳಿಸ್ತಾ ಇದೆ. ಒಡ್ಡರ ಎಲ್ಲರ ಕೇವಲ ಒಬ್ಬ ಸೈನಿಕರಾಗಿರಲಿಲ್ಲ, 3 ಮೈಲಿ ದೂರದವರೆಗಿನ ಶತ್ರು ಸೈನ್ಯದ ಚಲನ ವಲನಗಳನ್ನ ಪತ್ತೆ ಹಚ್ಚುವ ನೆಲದೊಡಲ ಧ್ವನಿಶೂರ ಒಡ್ಡರ ಎಲ್ಲರನ್ನೊಂದಿಗೆ ಇದೀಗ ಐತಿಹಾಸಿಕ ಸಂಶೋಧನಾತ್ಮಕ ಕಾದಂಬರಿಯಾಗಿರುವಂತಹ ನೆಲದೊಡಲ ಧ್ವನಿಶೂರ
ಯಲ್ಲಣ್ಣನವರ ಕುರಿತಾದಂಥ ಕೃತಿಯನ್ನ ಕೂಡ ಇದು ಕೊಟ್ಟಿರೋದು. ಈ ಒಂದು ಕೃತಿಯ ಮೂಲಕ ನಮ್ಮ ನಾಡಿನ ಪ್ರತಿಯೊಂದು ಮಗು, ಪ್ರತಿಯೊಬ್ಬ ಯುವ ಪೀಳಿಗೆ ಯಲ್ಲಣ್ಣನವರ ಕುರಿತಾಗಿ ಓದಿಕೊಳ್ಬೇಕು, ಅವರ ಆದರ್ಶಗಳನ್ನ ಬದುಕಿನ ಭಾಗವಾಗಿ ಮಾಡಿಕೊಳ್ಬೇಕು. ನಾಡಿಗಾಗಿ ದುಡಿದವರು, ಮಡಿದವರು ಎಲ್ಲೋ ಒಂದು ಕಡೆ ಚರಿತ್ರೆಯಾಗಿ ಉಳಿದು ಹೋಗಬಾರ್ದು, ಬದಲಾಗಿ ಅವರ ಒಂದು ಸಾಧನೆ ನಮಗೆ ಪ್ರೇರಣೆಯಾಗಬೇಕು ಅನ್ನೋ ಒಂದು ನುಡಿಗಳೊಂದಿಗೆ ಅವರಿಗೆ ಧನ್ಯವಾದಗಳನ್ನ ಈ ಮೂಲಕ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಹಾಶಿವಯೋಗಿ ಗುರುಸಿದ್ದರಾಮೇಶ್ವರರ ಜಯಂತಿ, ಒಡ್ಡರ ಸಮಾಜದ ಸಮಾವೇಶ, ಯರು ಪಾಟೀಲರು ಬರೆದಿರ್ತಕ್ಕಂಥ ನೆಲದೊಡಲ ದೊಣಿಶೂರ ಒಡ್ಡರ ಯಲ್ಲಣ್ಣನ ಪುಸ್ತಕದ ಬಿಡುಗಡೆ ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿ ಜರುಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷವನ್ನು ತಂದಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಕಾರಣ ಏನು? ಧ್ವನಿ ಇಲ್ಲದ ಜನಾಂಗಕ್ಕೆ ಧ್ವನಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಯರು ಪಾಟೀಲರು ಮಾಡಿದ್ದಾರೆ. ಅವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತುಳಿತಕ್ಕೆ ಒಳಗಾದಂತ ಸಮಾಜದ ನಾಯಕರನ್ನ ಸಮಾಜಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಯರು ಪಾಟೀಲರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಸವಣ್ಣನವರ ಕಾಯಕ ಆಧಾರಿತ ಸಮಾಜ ಅದು ಒಡ್ಡರ ಸಮಾಜ. ಕಾಯಕ ಮಾಡಿಕೊಂಡು ಜೀವನ ಮಾಡ್ಕೊಳ್ತಕ್ಕಂಥ ಸಮಾಜ ಅಂದ್ರೆ ಅದು ಒಡ್ಡರ ಸಮಾಜ. ಎಲ್ಲ ಸಮಾಜಗಳಲ್ಲಿ ಒಡ್ಡರ ಸಮಾಜಕ್ಕೆ ಯಾಕೆ ಮಹತ್ವ ಇದೆ ಅಂದ್ರೆ ಬಸವಣ್ಣನ ಕಾಯಕ ಆಧಾರದ ಮೇಲೆ ಜೀವನವನ್ನು ಸಾಗಿಸಿದವರು ಒಡ್ಡರು ಸಮಾಜ ಅಂತಕ್ಕಂಥ ಮಾತನ್ನ ಈ ಸಮಾಜದಲ್ಲಿ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಇಂಥ ಬಹುಮುಖ್ಯ ಒಡ್ಡರ ಯಲ್ಲಣ್ಣನ ಪುಸ್ತಕ ಮುಂದಿನ ಜನಾಂಗಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಯರು ಪಾಟೀಲರು ಮಾಡಿದ್ದಾರೆ. ನಾನು ನಿನ್ನೆ ದಿನ ನಾನು ಕೇಳಿದೆ, ನಾಳೆ ಉದ್ಘಾಟನೆಕ್ಕಿಂತ ಮುಂಚೆನೆ ಓದ್ಬೇಕು ಸರ್, ನಮ್ಗೆ ಓದಿದ್ರೆ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಿನ್ನೆ ಪುಸ್ತಕವನ್ನು ನಾನು ಓದಿದ್ದು. ತಾಯಿ ರಾಣಿ ಚೆನ್ನಮ್ಮಳ ಬಲಗೈ ಬಂಟ, ಶೂರ ಸಂಗೊಳ್ಳಿ ರಾಯಣ್ಣನ ಮತ್ತೊಬ್ಬ ಬಲಗೈಯ ಬಂಟ ಒಡ್ಡರ ಯಲ್ಲಣ್ಣ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಉತ್ತರ ಭಾರತದಲ್ಲಿರ್ತಕ್ಕಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತೀವಿ. ಅದು ಭಗತ್ ಸಿಂಗ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ರಾಜಗುರು ಆಗಿರ್ಬೋದು, ಸುಖದೇವ ಆಗಿರ್ಬೋದು, ಇವರನ್ನ ಇಡೀ ಭಾರತದ ಜನತೆ ಗುರುತಿಸ್ತಾರೆ. ಆದರೆ ರಾಣಿ ಚೆನ್ನಮ್ಮಳನ್ನ, ಸಂಗೊಳ್ಳಿ ರಾಯಣ್ಣನನ್ನ, ಒಡ್ಡರ ಯಲ್ಲಣ್ಣನನ್ನ ಗುರುತಿಸ್ತಕ್ಕಂಥ ಕೆಲಸ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಆಗಿರೋದು ಬಹಳ ಖೇದದ ಸಂಗತಿ. ಆದರೂ ಸಹಿತ ಇವತ್ತು ಬಹಳ ದಿನಗಳ ನಂತರ ಈ ಒಂದು ಒಡ್ಡರ ಯಲ್ಲಣ್ಣನ ಪುಸ್ತಕದ ಮುಖಾಂತರ ಸಮಾಜಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಬಹಳ ಅಭಿಮಾನವನ್ನು ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬೆಳಗಾವಿ ಜಿಲ್ಲೆ ಅನೇಕ ಹೆಮ್ಮೆಯ ನಾಯಕರಿಗೆ ಜನ್ಮ ಕೊಟ್ಟಂತ ನಾಡು, ಜನ್ಮಭೂಮಿ ಮತ್ತು ಕರ್ಮಭೂಮಿಯೂ ಹೌದು. ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಮಟೂರ್ ಬಾಳಪ್ಪ, ಒಡ್ಡರ ಯಲ್ಲಣ್ಣನವರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಮಾಜವನ್ನ ಕಟ್ತಕ್ಕಂಥ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದಂತ ನಾಯಕರು ಇವರೆಲ್ಲರೂ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವೀರರಾಣಿ ಚೆನ್ನಮ್ಮಳ ಈ ಕರ್ಮಭೂಮಿ ಜನ್ಮಭೂಮಿಯಲ್ಲಿ ಹುಟ್ಟಿದ ಯಲ್ಲಣ್ಣನ ಹೆಸರು ಯಲ್ಲಣ್ಣ ಅಂತ ಬರಲಿಕ್ಕೆ ಕಾರಣ ಅವರ ತಾಯಿ ತಂದೆ ಈ ಸೌದತ್ತಿಯ ಯಲ್ಲಮ್ಮಳ ಆರಾಧಕರು ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ ಬಂಧುಗಳೇ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಈ ಸಮಾಜದಲ್ಲಿರ್ತಕ್ಕಂಥ ಜನಾಂಗ ತಾಯಿ ಯಲ್ಲಮ್ಮಳಿಗೆ ನಡ್ಕೊಳ್ಳೋದು ಬಹಳ. ಆ ಕಾರಣದಿಂದಲೇ ಹಿರಿಯರು ಯಲ್ಲಣ್ಣನ ಹೆಸರನ್ನ ಇಟ್ಟಿರ್ಬೋದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಮಾಜದಲ್ಲಿ ಮುಂದುವರೆದ ಸಮಾಜದ ಜನಾಂಗದ ಜನರನ್ನ ಸಮಾಜಕ್ಕೆ ಪರಿಚಯಿಸುವುದು ಅತ್ಯಂತ ಅನೇಕ ಸಂದರ್ಭಗಳನ್ನು ನಾವು ನೋಡಿದೀವಿ. ಆದರೆ ಯಾರು ತುಳಿತಕ್ಕೆ ಒಳಗಾದಂತ ಸಪ್ರೆಸ್ಡ್ ಕ್ಲಾಸ್ ಅಂತ ನಾವು ಏನು ಕರಿತೀವಿ, ಎಷ್ಟು ಆಣೆಗಳಿವೆ, ಇದನ್ನ ತನ್ನ ಕಿವಿಯ ಮೂಲಕ ಗುರುತಿಸ್ತಕ್ಕಂಥ
ಕೀರ್ತಿ ಎಲ್ಲರಿಗಿತ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಬಂಧುಗಳೇ. ಅಂದ್ರೆ ಅವನು ಎಷ್ಟು ಯುದ್ಧದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದೆ ಅನ್ನೋದನ್ನ ನಾವು ಅರ್ಥಕ್ಕೆ ಮಾಡಿಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಸಮಾಜ ಬಾಂಧವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನ ಕರ್ನಾಟಕ ಸರ್ಕಾರದ ರಾಜು ಶೇಟ್ ಅವರು ಬಂದಿದ್ದಾರೆ. ಎಲ್ಲ ರಾಜ್ಯದ ಎಲ್ಲ ಲೈಬ್ರರಿಗಳಲ್ಲಿ ಈ ಪುಸ್ತಕ ಜನಾಂಗಕ್ಕೆ ಲಭ್ಯ ಆಗಬೇಕು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ಮುಖಾಂತರ ಎಲ್ಲ ಲೈಬ್ರರಿಗಳಲ್ಲಿ ಸಮಾಜ ಎಲ್ಲ ಬಾಂಧವರಿಗೆ ಬರೀ ಒಡ್ರ ಸಮಾಜ ಅಲ್ಲ, ಒಡ್ರ ಎಲ್ಲ ಸಮಾಜದ ನಾಯಕ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಅವನ ಪುಸ್ತಕ ಮುಂದಿನ ಜನಾಂಗಕ್ಕೆ ಅದು ಲಭ್ಯ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಶೂರ ಧೀರನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಕನ್ನಡ ನಾಡಿನ ಯುವ ವೇದಿಕೆ ಮುಖಾಂತರ ಕನ್ನಡದ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಹುಡುಗನಟ್ಟಿ ಮತ್ತು ಅವರೆಲ್ಲ ಸ್ನೇಹಿತರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಮಾಜದ ಬಾಂಧವರನ್ನ ಕಲಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ನಾನು ಸಮಾಜಕ್ಕೆ ಒಂದು ಕಿವಿ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಯಾವುದೇ ಒಂದು ಸಮಾಜ ಅದು ಮುಂದುವರೆದ ಸಮಾಜ ಆಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಕಾರಣ ಇಷ್ಟೇ, ತಾವು ಮಾಡ್ತಕ್ಕಂಥ ಕಾಯಕ ಇವತ್ತು ನಿಂತು ಹೋಗಿದೆ. ಒಡ್ರ ಸಮಾಜ ಕಲ್ಲನ್ನು ಅಗೆಯತಕ್ಕಂಥ ಕೆಲಸವನ್ನ ಶತಮಾನಗಳಿಂದ ತಾವು ಮಾಡ್ತಾ ಬಂದಿದ್ದೀರಿ. ಆದರೆ ಇಂದಿನ ದಿನಮಾನಗಳಲ್ಲಿ ಇವತ್ತು ಅಗೆಯತಕ್ಕಂಥ ಕೆಲಸ ಅಥವಾ ಈ ಕಲ್ಲನ್ನು ತೆಗೆಯತಕ್ಕಂಥ ಕೆಲಸಕ್ಕೆ ಮಷಿನರಿಗಳು ಬಂದಿರೋದ್ರಿಂದ ತಮ್ಮ ಕಾಯಕಕ್ಕೆ ತೊಂದರೆಯಾಗಿದೆ ಅಂತಕ್ಕಂಥ ಅರಿವು ಸಮಾಜಕ್ಕೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬದಲಾದ ದಿನಮಾನಗಳಲ್ಲಿ ತಾವು ಶಿಕ್ಷಿತರಾಗಬೇಕು, ಶಿಕ್ಷಣವನ್ನು ಪಡೀಬೇಕು, ಅಂದಾಗ ಮಾತ್ರ ಸಮಾಜ ಅದು ಮುಂದುವರೆದ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ KLE ಸಂಸ್ಥೆ ನಿರ್ದೇಶಕನಾಗಿ ಸಮಾಜದ ಬಾಂಧವರಿಗೆ ಸಹಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಶಿಕ್ಷಣ ವಿಷಯದಲ್ಲಿ ಸಹಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ತಮ್ಮ ಜೊತೆಗಿದ್ದೀನಿ. ಅಭಿವೃದ್ಧಿ ಆಗಬೇಕು, ಸರ್ವತೋಮುಖ ಪ್ರಗತಿ ಆಗ್ಬೇಕಂದ್ರೆ ಖಂಡಿತವಾಗಿಯೂ ಅಲ್ಲಿ ಶಿಕ್ಷಣ ಬೇಕು. ತಾವೆಲ್ಲರೂ ಕೂಡ ಮಾನ್ಯರ ಈ ನುಡಿಗಳನ್ನ ಪಾಲಿಸ್ತೀರಿ ಅನ್ನೋ ಮಾತಿನೊಂದಿಗೆ ಶ್ರೀ ಮಹಾಂತೇಶ್ ಕೋರ್ಕಿಮಠ್ ಸರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ನಾವು ನೆಲದಡಲ ಧ್ವನಿ ಶೂರನ ಆ ಒಂದು ಸಾಹಸಕ್ಕೆ ನಾವು ಕೂಡ ಕಿವಿಯಾಗುವಂತ ಸಮಯ ನಮ್ಮನ್ನ ಈ ಒಂದು ಕೃತಿ ಪರಿಚಯದೊಂದಿಗೆ ಈ ಒಂದು ಪುಸ್ತಕದ ಕುರಿತಾಗಿ ಕೃತಿ ಪರಿಚಯದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಬೆಳಗಾವಿಯ ಹಿರಿಯ ರಂಗಕರ್ಮಿಗಳು ಶ್ರೀ ಬಸವರಾಜ್ ಕಳ್ವಾರ್ ಸರ್ ಅವರನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳನ್ನು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರ ಪಾದಾರದಲ್ಲಿ ಮನೆಮನೆಯಲ್ಲಿ ಉಭಯಾಸನಗಳ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರಿಲ್ಲದೆ ಗಣ್ಯಾತೀತ ವ್ಯಕ್ತಿಗಳಿಗೂ ಹಾಗೂ ಲೇಖಕರಿಗೂ ಶರಣಾರ್ಥಿಗಳು, ಜೊತೆಗೆ ಒಡ್ಡರ ಸಮಾಜದ ಯುವ ವೇದಿಕೆಯ ಧುರೀಣರು, ಕಾರ್ಯಕರ್ತರು, ಅಭಿಮಾನಿಗಳು ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಬಹುಶಃ ಕವಟಿಮಠ ಸರ್ ಅವರು ಇಡೀ ಪುಸ್ತಕದ ಸಾರಾಂಶವನ್ನೇ ಹೇಳಿದರು, ಓದ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಬಹುಶಃ ನಮ್ಮ ಒಡ್ಡರ ಎಲ್ಲನ್ನ ಧ್ವನಿ ಒಡಲ ನೆಲದೊಡಲ ಧ್ವನಿ ಶೂರ. ಲೇಖಕರು ನಾನು ಕೂಡ ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಈ ಚಳುವಳಿಗಳಲ್ಲಿ ನಿರ್ಲಕ್ಷಿತ ಶೂರರು ಅಂತ. ಅಂದ್ರೆ ಬಹುಶಃ ಕೆಳವರ್ಗದವರಿಗೆ ಆಗಿನ ಸಮಯದಲ್ಲಿ ಶಿಕ್ಷಣ ಇದ್ದಿದ್ರೆ ಒಡ್ಡರ ಎಲ್ಲನಂತವರು ಇನ್ನಷ್ಟು ಶೂರರು ಬೆಳಕಿಗೆ ಬರುತ್ತಿದ್ದರು ಎನ್ನುವಂತ ಒಂದು ಮಾತು. ಬಹುಶಃ ಬಾಬಾ ಸಾಹೇಬರು ಇಂಗ್ಲೆಂಡಿನಲ್ಲಿ ದಾಖಲಾತಿಗಳನ್ನ ಓದುತ್ತಾ ಕೋರೆಗಾಂವದ ಒಂದು ವಿಜಯೋತ್ಸವನ್ನ ನೆನಪು ಮಾಡ್ಕೊಂತ ಅವರು ಹೇಳ್ತಾರೆ, ಇದಾದ 1824ರಲ್ಲಿ ಕಿತ್ತೂರಿನ ವಿಜಯೋತ್ಸವ ಆದ ನಂತರ ಅವರು 1924ರಲ್ಲಿ ಆಸ್ಪಾಸ್ ಹೇಳ್ತಾರೆ ಮಾತನ್ನ. ಇಲ್ಲಿ ಈ ನೆಲದ ಭೂಮಿಯಲ್ಲಿ
ಕೆಳವರ್ಗದವರಿಗೆ ನೀವು ಕಾಯಕಗಳನ್ನ ಕಸಬರಗಿ ಇಂಥವುಗಳನ್ನ ಕೊಡುವ ಬದಲಾಗಿ ಗುರಾಣಿ ಕತ್ತಿಗಳನ್ನು ಕೊಟ್ಟಿದ್ದರೆ ಬ್ರಿಟಿಷರಲ್ಲ ಮೊಘಲರು ಈ ದೇಶಕ್ಕೆ ಕಾಲಿಡ್ತಿದ್ದಿಲ್ಲ ಅಂತ. ಬಹುಶಃ ಜಗತ್ತಿಗೆ ಅನುಭವದ ಪರಿಕಲ್ಪನೆಯನ್ನು ಕೊಟ್ಟಂತಹ ಕನ್ನಡಿಗರು ಬಸವಣ್ಣವರು. ರಾಜ್ಯಕ್ಕೆ ದೇಶಕ್ಕೆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಕೊಟ್ಟಿರತಕ್ಕಂಥದ್ದು ಕಿತ್ತೂರಿನ ಕನ್ನಡಿಗರು. ಅಂದ್ರೆ ಆಗಿನ ಕಾಲದಲ್ಲಿ ಚೆನ್ನಮ್ಮಾಜಿಯವರು, ಮಲಸರ್ಜಿಯವರು, ರಾಜ ಮಹಾರಾಣಿಯವರು ಸಂಗೊಳ್ಳಿ ರಾಯಣ್ಣನಂತ ಈ ಶೂರರ ಕೈಗೆ ಕತ್ತಿಯನ್ನು ಕೊಟ್ಟಾಗ ವಿಜಯೋತ್ಸವ ಸಿಕ್ಕಿತು. ಧ್ವನಿ ಶೂರನ ಆ ಸಾಹಸಕ್ಕೆ ನಮ್ಮನ್ನ ಕಿವಿಯಾಗಿಸಿದಂತ ಮಾನ್ಯರಿಗೆ ಧನ್ಯವಾದ ಸಮರ್ಪಿಸ್ತಾ ಇದೀಗ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಶಾಸಕರು ಶ್ರೀ ಆಸಫ್ ಸೇಠ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಮುಖ್ಯಮಂತ್ರಿ ಪೂಜ್ಯ ಅವರು, ಸಾಹಿತ್ಯ ಪಾಟೀಲ್ ಸಾಹೇಬರು, ಬರ್ಮನಿ ಸಾಹೇಬರು, ಏನು ಹೇಳೋದಿದ್ನಿ ಅದು ಹೇಳೋದಿಲ್ಲ, ದೀಪಕ್ ಅವರು ಮತ್ತು ವೇದಿಕೆ ಮೇಲೆ ಎಲ್ಲ ಧನ್ಯವಾದ ಅವರು, ಸಮಾಜದ ಹಿರಿಯವರು, ಯುವಕರು, ಮೊದಲವಾಗಿ ಈಗ ಪುಸ್ತಕ ನೋಡಿದ್ದೀನಿ ನಾನು. ಒಡ್ಡ ಸಮಾಜ ಅಂದ್ರೆ ಕಲ್ಲು ಕೆಲಸ ಮಾಡೋರು, ದುಡಿಯೋರು ಹೇಳೋದ್ರಿಂದ ನಾನು ಸಮಾಜವರು, ದುಡಿಯೋರು, ಕೆಲಸ ಮಾಡೋರು, ಮಳೆ ಆಗಲಿ ಚಳಿ ಇರಲಿ ಯಾವಾಗ ನೋಡಿದಂದ್ರೆ ಕೆಲಸದಲ್ಲೇ ಇರ್ತಾರೆ. ಒಂದು ರಾಜಮಹಲ್ ಕಟ್ಟುವುದಾಯ್ತಂದ್ರೆ ಈ ಸಮಾಜದ ಫೌಂಡೇಶನ್ ಇವ್ರದಿಂದ ಮಾಡಬೇಕು. ಇವ್ರು ಯಾವಾಗ ತನಕ ಫೌಂಡೇಶನ್ ಕೊಡೋದಿಲ್ಲ, ಯಾವಾಗ ಕಲ್ಲು ಗಟ್ಟ ಆಗೋದಿಲ್ಲ, ಫೌಂಡೇಶನ್ ಗಟ್ಟ ಆಗೋದಿಲ್ಲ, ಮಹಲ್ ರಾಜಮಹಲ್ ಆಗೋದಿಲ್ಲ. ಅಂತ ಒಂದು ಬಡವ್ರ ಮನೆ ಕಟ್ಟೋದಂದ್ರೆ ಇವರು ಬೇಕು. ಇಷ್ಟು ದುಡೋರು ಸಮಾಜದ್ದು. ಈಗ ಆಯಿತು, ಪಾಲಿಟಿಷಿಯನ್ಸು, ಸಮಾಜ ಸೇವಕರು ಎಲ್ಲರೂ ಮಂದಿ ತಮ್ಮ ಫಾಯ್ದೆ ತಗೊಂಡಾರ, ಇಲ್ಲಾಂದ್ರೆ ಇಲ್ಲ, ಎಲ್ಲರೂ ಫಾಯ್ದೆ ತಗೊಂಡಿದ್ದು. ಈಗ ತಾವು ಪುಸ್ತಕ ಮತ್ತು ಪೆನ್ ತಗೊಳ್ಳೋದು ಕಾಲ ಬಂದೈತಿ. ಅಭ್ಯಾಸ ಮಾಡಿದ್ದು ನಮ್ಮ ಯಂಗ್ಸ್ಟರ್ಸ್ ಏನದಾರ ಇಲ್ಲೇ ಅದನ್ನು ವಿನಂತಿ ಮಾಡ್ತೀವಿ, ಮಕ್ಕಳಿಗೆ ಶಾಲೆಗೆ ಕಳಿಸ್ಕೊಡಿ, ಅವ್ರು ಓದಲಿ. ಇಲ್ಲಂದ್ರೆ ಇಲ್ಲ, ಭಾಳ ಅದಾವರು ಶಿಕ್ಷಕರು ಸಮಾಜದಲ್ಲೇ ಭಾಳ ಶಿಕ್ಷಣ ಮಾಡಿದ್ದಾರೆ. ಎಲ್ಲರೂ ಮಾಡಬೇಕು. ಶಿಕ್ಷಣ ಇತ್ತಂದರೆ ಸಮಾಜ ಮುಂದೆ ಹೋಗ್ತೈತಿ, ಸೊಸೈಟಿ ಮುಂದೆ ಹೋಗ್ತೈತಿ, ದೇಶಕ್ಕೆ ಒಂದು ಲಾಭ ಆಗೋದು ಕೆಲಸ. ನಾವು ನೋಡಿದ್ದೇವೆ. ನಾ ಪಾಟೀಲ್ ಸಾಹೇಬರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಏನು ಪುಸ್ತಕ ಬಿಡುಗಡೆ ಮಾಡಿ ಪುಸ್ತಕ ತಾವು ಬರೀತೀರಿ, ಅದೊಂದು ಇತಿಹಾಸ ಇದೆ. ಅದು ಇತಿಹಾಸ ಮುಂದೆ ಹೋಗ್ಲಿಕ್ಕೆ ಬೇಕು. ಮುಂದಿನ 5 ಜನರೇಷನ್ 10 ಜನರೇಷನ್ ಅವ್ರಿಗೆ ಗೊತ್ತಾಗಬೇಕು, ಬಾಬಾ ಇವ್ರು ಯಾರಿದ್ರು, ಇವ್ರು ಏನು ಮಾಡಿದ್ರು. ಇಲ್ಲಾಂದ್ರೆ ಒಂದು 50 ವರ್ಷ 60 ವರ್ಷ ಆಯ್ತಂದ್ರೆ ಇತಿಹಾಸ ಚೇಂಜ್ ಮಾಡಿಬಿಡ್ತಾರೆ. ಇದು ಪರಿಸ್ಥಿತಿ ಇದೆ ಇವತ್ತು. ಸಂಘದ ಮುಖಂಡಗಳು ಅವರಲ್ಲಿ ಒಂದು ಮನವಿಯನ್ನ ಕೊಡ್ತಾ ಇದೀವಿ. ಬೆಳಗಾವಿ ನಗರದ ಯಾವ್ದಾದ್ರು ಒಂದು ಪ್ರಮುಖ ರಸ್ತೆಗೋ ಪ್ರಮುಖ ವೃತ್ತಕ್ಕೋ
ಕ್ರಾಂತಿವೀರ ಒಡ್ಡರೆಲ್ಲನ ಹೆಸರು ಮತ್ತು ಅವರ ಪುತ್ಥಳಿಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಈ ನಮ್ಮ ಶಾಸಕರ ಮೇಲೆ ಬಹಳಷ್ಟು ನಂಬಿಕೆ ಇದೆ. ಏನಾದ್ರೂ ಮಾಡ್ತಾರಂದ್ರೆ ಈ ಶಾಸಕರೇ ಮಾಡ್ತಾರೆ ಅನ್ನೋಂಥ ಭರವಸೆ ನಮಗಿದೆ. ಹಾಗಾಗಿ ಅವ್ರಿಗೆ ಎಲ್ಲ ಸಮಾಜದ ಮುಖಂಡರು ಹಿರಿಯರು ಕಡೆಯಿಂದ ಅವ್ರಿಗೊಂದು ಮನವಿಯನ್ನ ಸಲ್ಲಿಸ್ತಾ ಇದ್ವಿ. ಮಂಡಳಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಮಾಜದ ಎಲ್ಲ ಮುಖಂಡರು ಕೂಡ ಈ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸಮಾಜದ ಎಲ್ಲ ಬಂಧುಗಳೇ ಹಾಗೂ ಸಹೋದರಿ ಸುನಿತಾ ಅವರು, ಈ ಸಂದರ್ಭದಲ್ಲಿ ನಾನು ಎರಡು ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು, ಒಟ್ಟಾರೆ ಯಲ್ಲಣ್ಣವ್ರ ಬಗ್ಗೆ, ಅವ್ರ ಬಗ್ಗೆ ನಮಗೇನು ಅಷ್ಟು ಪರಿಚಯ ಇರಲಿಲ್ಲ. ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಭಾಳಷ್ಟು ಎಲೆಮರೆಕಾಯಿಯಾಗಿ ಸಮಾಜದ ಸಲುವಾಗಿ, ನಮ್ಮ ರಾಜ್ಯಗಳ ಸಲುವಾಗಿ, ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಹೋರಾಟಗಾರ ಮಾಡಿದ್ರು ಅನ್ನೋದನ್ನು ಈ ಥರ ಬೆಳಕಿಗೆ ತರುವಲ್ಲಿ ಭಾಳಷ್ಟು ಸಾಹಿತಿಗಳು ಸಂಶೋಧಕರು ನಮಗೆಲ್ಲ ಸಹಾಯ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಚಿಕ್ಕಂದಿನಿದ್ದಾಗ ಹೈಸ್ಕೂಲು ಪ್ರೈಮರಿ ಸ್ಕೂಲ್ನಾಗಿದ್ದಾಗ ಒಂದು ಹಾಡು ಕೇಳಲಿಕ್ಕೆ ಬಹಳ ಖುಷಿ ಆಗ್ತಿತ್ತು. ಎಲ್ಲೇ ಹಾಡು ಹಚ್ಚಲಿ 1000 ಸಲ ಕೇಳಿದ್ರು ಕೂಡ ಅದಕ್ಕೆ ಕಿವಿಲಿ ಮುಣುಗ್ತಾ ಇತ್ತು. ಯಾರ ಬಗ್ಗೆ ಯಾರಾದ್ರೂ ಹೇಳಲಿಕ್ಕೆ ಆಗ್ತದ? ನಾವೆಲ್ಲ ಅಲ್ಲಿ ನಾವು ಗ್ರಾಮೀಣ ಮಟ್ಟದಂತ ಬಂದವರು, ಅಲ್ಲೆಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಅದು ಸೌಂಡ್ ಸಿಸ್ಟಮ್ ಹಚ್ಕೊಂತಿದ್ರು, ಅಂದ್ರೆ ಸೌಂಡ್ ಕೇಳ್ತಿದ್ರು. ಯಾವುದೇ ಮದುವೆ ಮಂಟಪಗಳಿರಲಿ ಅವಾಗೆಲ್ಲ ಸ್ಪೀಕರ್ಗಳು ಇರ್ತಿದ್ವು. ಆಗೆಲ್ಲ ಅದು ಎಷ್ಟೇ ಸಲ ಕೇಳಾಕತ್ತಿದ್ರು ಕೂಡ ಹೋಗ್ತಾ ಇದ್ರು, ಒಂದು ನಿಮಿಷ ನಿಂತು ಹಾಡು ಮುಗಿದ್ರೆ ನಿಂತು ಕೇಳ್ತಿದ್ವಿ. ಹಂಗೆ ರಾಷ್ಟ್ರದ ನಾವು ಗೀತೆ ಹಾಡೋದ್ನಾಗ ನಿಲ್ತೀವಲ್ಲ, ಎದ್ದು ನಿಲ್ತೀವಲ್ಲ, ಹಂಗೆ ಹೋಗೋದ್ನಾಗ ನಿಂತು ಅದನ್ನ ಕೇಳಿ ಹೋಗೋದಾಗ ಒಂದು ಹಾಡು ಇರ್ತಿತ್ತು. ಯಾವ್ದು ಗೊತ್ತದ? ಸಿಂಧೂರ ಲಕ್ಷ್ಮಣನೆಂದರೆ ಸಾಕು. ಎಷ್ಟು ಆ ಹಾಡ ನೀವು ಎಷ್ಟು 1000 ಸಲ ಕೇಳ್ರಿ, ಅದು ರೋಮಾಂಚನ ಆಗ್ತದ. ಅದು ಶೌರ್ಯ, ಮನುಷ್ಯಗೆ ಎಂಥವನು ಕೂಡ ಅದು ಕೈಲಾಗಲಾರ್ದು ಅಂತ ಅನ್ನೋಕ್ಕಾಗೋದಿಲ್ಲ. ನಮಗೆ ಮೈಯಲ್ಲಿ ಆಸ್ತಾರ ಶಕ್ತಿ ಇಲ್ಲಂದ್ರೂ ಕೂಡ ಅದಕ್ಕೊಂದು ಶೌರ್ಯ ಉಕ್ತಿತ್ತು ಮೈಯಲ್ಲಿ. ಸಿಂಧೂರ ಲಕ್ಷ್ಮಣನೆಂದರೆ ಸಾಕು ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಕು, ಮಿನಿಮಮ್ ಅಟೆನ್ಷನ್ ಹೋಗ್ತದೆ. ಭಾಳ ಸುಳ್ಳು ಬಗ್ಗೆ ಎಲ್ಲದ್ರ ಬಗ್ಗೆ ನಾವೆಲ್ಲ ಈಗೆಲ್ಲ ಸಿನಿಮಾ ಹಾಡ್ಬೋದು ಎಲ್ಲ ಕೇಳ್ತಿರ್ತೀವಿ. ಹಾಗೆ ಬೇರೆ ಬೇರೆ ಥರ ಹಾಡುಗಳು ಇರ್ತಾವೆ. ಬಟ್ ಈ ಹಾಡಿಗೆ ವಿಶಿಷ್ಟವಾಗಿ ಆ ಕಾಲದಲ್ಲಿ ನಮಗೆಲ್ಲ ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಅವೆಲ್ಲ ಗೊತ್ತಿರ್ತಿರ್ಲಿಲ್ಲ. ಅವ್ರು ಪ್ರೈಮರಿ ಸ್ಕೂಲ್ನಲ್ಲಿ ಮಾತ್ರ ಸುಮ್ಮನೆ ಮಾಸ್ತರ್ಗಳು ಬೈತಾರ ತಳಿ ತಾಡ್ತಿದ್ವಿ. ಬಟ್ ಈ ಹಾಡು ಕೇಳಿದ್ರೆ ಎಲ್ಲ ಯುವಕರು ಕೂಡ ಸುಮ್ಮನೆ ಹೋಗೋದ್ನಾಗೂ ಕೂಡ ತಲೆಯಲ್ಲಿ ಆದ ಬರ್ತಿತ್ತು, ಬಾಯಲ್ಲಿ ಸ್ವಲ್ಪ ಗುಣಗ್ತಾ ಇತ್ತು ಅಂತ ಇದಿರ್ತಿತ್ತು. ಅದೆಲ್ಲ ಸಿಂಧೂರ ಲಕ್ಷ್ಮಣ ಅವರಾಯಿತು, ಸಂಗೊಳ್ಳಿ ರಾಯಣ್ಣ ಅವರಾಯಿತು. ಈಗ ನಾವು ಯಾಕಂದ್ರೆ ಅದ್ರ ಬಗ್ಗೆ ಕೇಳಲಿಕ್ಕೆ ಖುಷಿ ಅನಿಸ್ತು. ವೈರ್ ಪಾಟೀಲ್ ಸಾಹೇಬ್ರ ಕಡೆಯಿಂದ ಸ್ವಲ್ಪ ಬಸವರಾಜ್ ಅದ್ರ ಬಗ್ಗೆ ವಿವರಣೆ ಕೊಟ್ಟರು. ಅವರು ಈಗೆಲ್ಲ ಶಬ್ದವೇದಿ ವಿದ್ಯೆ ಅಂದ್ಕೊಂಡು ನಾವು ಅರ್ಜುನ್ ಬಗ್ಗೆ ವಿಚಾರ ಮಾಡ್ತೀವಿ, ಎಲ್ಲಿ ನಿಂತ್ಕೊಂಡು ಯಾವುದೋ ಕೊಡ್ಕೊಂಡು. ಈಗೆಲ್ಲ ನಾವು ಅಮೇರಿಕದ್ದು, ಇರಾನದ್ದು ಎಲ್ಲ ಯುದ್ಧ ಕೇಳ್ತಿರ್ತೀವಿ. ಇಸ್ರೇಲ್ದವ್ರು ಎಲ್ಲೋ ಕುತ್ಕೊಂಡು ಎಲ್ಲೋ 1000 ಕಿಲೋಮೀಟರ್ ದೂರದಲ್ಲಿ ಹಾಕ್ತಿರ್ತಾರೆ. ಆ ಕಾಲದಲ್ಲಿ ಯಾವುದೇ ತಾಂತ್ರಿಕ ಒಂದು ಇದರಲಾದ ಕಾಲದಲ್ಲಿ ಕೂಡ ಎಷ್ಟು ಸೈನ್ಯ ಬರ್ತಾ ಇದೆ, ಯಾವ ಥರ ಇದನ್ನು ಬರ್ತಾ ಇದೆ, ಏನು ಅನ್ನೋದನ್ನ ಭೂಮಿಯ ವೈಬ್ರೇಷನ್ ಮುಖಾಂತರ ಸುಮಾರು 4-5 ಕಿಲೋಮೀಟರ್ ದೂರದಿಂದ ಗುರುತಿಸ್ತದ ಅನ್ನೋದನ್ನೊಂದು ನಮ್ಮಲ್ಲಿ ಒಂದು ಯಾವ ಥರ ಒಂದು ರೋಷ ಮತ್ತು ದೇಶಾಭಿಮಾನ ನಮ್ಮ ರಾಜ್ಯಕ್ಕೆ ರಾಜಕಾರಣಿಗಳಲ್ಲ, ಹಾಗೆ ರಾಜ್ಯರ ಬಗ್ಗೆ ಅದು ಎಂಥರ ಒಂದು ಭಕ್ತಿ ಶ್ರದ್ಧೆ ಇರ್ತಿತ್ತು ಅನ್ನೋದ್ರ ಬಗ್ಗೆ ಹೇಳ್ಕೊಡೋಂಥದ್ದು. ಇಂಥವ್ರ ಬೆಳಕಿಗೆ ತಂದು ಪ್ರತಿ ಸಮಾಜದಲ್ಲಿ, ವಿಶೇಷವಾಗಿ ಹಿಂದುಳಿದ ಸಮಾಜಗಳಲ್ಲಿ ಸೈನ್ಯದಲ್ಲಿ ಸೇರಿಕೊಂಡು ರಾಷ್ಟ್ರಭಕ್ತಿಯನ್ನು, ರಾಜ್ಯಭಕ್ತಿಯನ್ನು ಆಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ರು ಅನ್ನೋದನ್ನು ಗುರುತಿಸ್ಕೊಳ್ಳುವಂಥ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಮ್ಮ ಸಮಾಜದಲ್ಲಿ, ನಮ್ಮಲ್ಲಿ, ನಮ್ಮ ಭಾಗದಲ್ಲಿ ಇಂಥವ್ರು ಸೂರರಾಗಿ ಹೋಗಿದ್ರು ಬೆಳವಣಿಗೆ ನಾಡಿನಲ್ಲಿ ಅಂತ ಕೊಂದೇಳಿ ಹೆಮ್ಮೆ ಪಡುವಂಥ ಒಂದು ಸಂದರ್ಭ. ಅದನ್ನೆಲ್ಲ ತಾವೆಲ್ಲರೂ ಕೂಡ ಈಗ ಸಮರ್ಪಣೆ ಮಾಡೋ ಮುಖಾಂತರ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಂಥೆಲ್ಲ ಸೂರರು, ಧೀರರು, ಹೋರಾಟಗಾರರು ಇವರೆಲ್ಲರೂ ಕೂಡ ಸಮಾಜ ಪ್ರಾದೇಶಿಕವಾಗಿ ಮೀರಿ ಬೆಳೆದಂಥವ್ರವರು. ಅದರ ಜೊತೆಗೆ ವಿಶೇಷವಾಗಿ ಒಡ್ಡರ ಸಮಾಜದ ಬಗ್ಗೆ ಒಂದು 2 ಮಾತು ಹೇಳ್ಬೇಕಂತ ಹೇಳ್ಕೊಂಡ್ರೆ, ನಾವೆಲ್ಲ ಚಿಕ್ಕಂದಿನಲ್ಲಿದ್ದಾಗ, ಯಾಕಂದ್ರೆ ಈಗೆಲ್ಲ ನಾವು ಇಂಜಿನಿಯರ್ಸ್ ಬಗ್ಗೆ ಆರ್ಕಿಟೆಕ್ಟ್ ಇಂಜಿನಿಯರು, ಸಿವಿಲ್ ಇಂಜಿನಿಯರ್ ನೋಡ್ತೀವಿ. ಆಗ ಇಂಜಿನಿಯರ್ಗಳು ಅಂತಂದ್ರೆ ಒರಿಜಿನಲ್ ಇಂಜಿನಿಯರಿಂಗ್ ಕಲಿಕ್ಕಿಂತ ಮೊದಲು ಇಂಜಿನಿಯರ್ಗಳು ಅಂದ್ರೆ ನಾವು ಒಡ್ಡರ ಸಮಾಜದವರು. ನಾವೆಲ್ಲ ಗ್ರಾಮ ಮಟ್ಟದಲ್ಲಿ ಮಾಡಿದ್ರು. ಈ ಹೊತ್ತಿನವರೆಗೂ ಕೂಡ ನೀವು ಒಡ್ಡರ ಸಮಾಜದವ್ರು ಕಟ್ಟಿದ ಮನೆಗಳಲ್ಲೇನ ನಾವು ವಾಸ ಮಾಡ್ತಾ ಇದ್ದೀವಿ. ಸುಮಾರು ಅದನ್ನೆಲ್ಲ ಸ್ವಲ್ಪ ಕಾಲೇಜ್ಗೆ ಹೋದ ನಂತರ ಇನ್ನೊಂದು ಬೇರೆ ಮನೆ ಕಟ್ಸೋಣ ಹೊತ್ಕೊಂಡು ಬಂದಾಗ ನಮ್ಮ ತಂದೆಯವರು, ನಮ್ಮ ಹಿರಿಯರಿಗೂ ಹೇಳಕತ್ತಿದಾಗ, ಇಲ್ಲ ಸ್ವಲ್ಪ ಇಂಜಿನಿಯರ್ ಕರೆಸಿ ಡಿಸೈನ್ ಹಾಕೋಣ. ನಮ್ಮ ರಾಮಣ್ಣನೂ ಅವನಕ್ಕಿಂತ ದೊಡ್ಡ ಇಂಜಿನಿಯರ್ಗಳು ನೀವು ಯಾರು ಕಲ್ತವ್ರು ಏನು ಬೇಕಾಗಿಲ್ಲ, ಅವ ದಾರ ಇದ್ರೆ ಕಟ್ಟಿದ ಅಂದರೆ ಯಾವ ಇದೆಲ್ಲ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು, ಸೈಜ್ಗಳು ಯಾವುದೂ ಬೇಕಾಗಿಲ್ಲ ಅನ್ಬೇಕು ಅಂತ ಹೇಳಿ. ಈಗ 100 ವರ್ಷಗಳ ಹಿಂದ್ಗಡೆನೂ ಕೂಡ ನಾವು ಪ್ರೈಮರಿ ಸ್ಕೂಲ್ದಾಗಿದ್ದಾಗೂ ಕೂಡ ಎಷ್ಟು ನಾವು ಹೈಸ್ಕೂಲು ಕಾಲೇಜ್ ಹೋದಾಗ ಮನೆ ಕಟ್ಟೋಣ ತಗೊಂಡು ಅಂದಾಗ ಇಂಜಿನಿಯರ್ ಯಾರನ್ನ ಕೇಳೋಣ ಅಂದ್ರೆ ಏನಿಲ್ಲ, ಆಯಾಗೆ ಎಲ್ಲ ಬರೋಬ್ಬರ ಆಗ್ತಾನವ, ರಾಮಣ್ಣ ಸಾಕತ್ತೆ, ಒಟ್ಟು ರಾಮಣ್ಣ ಸಾಕು, ಅವನ ದೊಡ್ಡ ಇಂಜಿನಿಯರ್ ಅಂತ ಹೇಳ್ತಿದ್ರು.
ನಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಮುಂದಿನ ಭಾಷಣಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ತುಮನಾಳ್ ಹೆಬ್ಬಾಳ್ಕರ್ ಯುವ ಮುಖಂಡರು, ಬೆಳಗಾವಿ ಜಿಲ್ಲೆ, ಇವರೆಲ್ಲ ಯುವಕರ ಧ್ವನಿಯಾಗಿ, ಯುವಕರ ಪ್ರತಿನಿಧಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತನಾಡುವಂತೆ ವಿನಂತಿ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳಬೇಕಂದ್ರಪ್ಪ, ನನ್ನ ಮನಸ್ಸಿನ ಒಂದು ಎರಡು ಮಾತು ಹೇಳ್ತೀನಿ. ನಾ ಬರ್ಬೇಕಾದ್ರೆ ಭಾಳ ಯೋಚನೆ ಮಾಡಿದ್ನಿ, ಭಾಳ ವಿಚಾರ ಮಾಡಿದ್ನಿ, ಏನು ಮಾತಾಡೋನು. ಎಲ್ಲರೂ ಏನಂತಾರ, ಸಮಾಜದ ಆ ವರ್ಗ ಈ ವರ್ಗ ಅಂತ ಹೇಳ್ತಾರೆ. ಅದನ್ನ ನಾ ಹೆಮ್ಮೆಯಿಂದ ಹೇಳಿಕ್ ಬಯಸ್ತೀನಿ, ತಾವೆಲ್ಲರೂ ಕೂಡ ನಮ್ಮ ಈ ಸಮಾಜದ ಪ್ರಥಮ ಪ್ರಜೆಗಳು ಅಂತ ನಾನು ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ಇವತ್ತು ನಾವು ರಾಜಕಾರಣಿಗಳು ವಿಶೇಷವಾಗಿ ನಾವು ಏನು ಮಾತಾಡ್ತೀವಿ ಅಂದ್ರಪ್ಪ, ನಾವು ಡೆವಲಪ್ಮೆಂಟ್ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತೀವಿ. ಅದರ ಡೆವಲಪ್ಮೆಂಟ್ ಫೌಂಡೇಶನ್ ನೀವು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈ 20 ವರ್ಷ ಹಿಂದೆ ಯಾವ ರೀತಿ ನಮ್ಮ ಊರಿತ್ತು, ನಮ್ಮ ಮನೆಗಳಿದ್ವು, ಆ 20 ವರ್ಷದ ನಂತರ ನಮ್ಮ ಊರು ಯಾವ ರೀತಿ ಆಗೈತಿ, ಅದಕ್ಕೆ ಮುಖ್ಯ ಕಾರಣ ಯಾರಾದರೂ ಇದ್ರೆ ಅದು ನೀವೆಲ್ಲರೂ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿನ ತಮ್ಮ ಶ್ರಮ ಅಥವಾ ತಾವು ಪಟ್ಟಂತ ಏನು ಶ್ರಮಜೀವಿಗಳು ತಾವೆಲ್ಲರೂ ಕೂಡ ತಮ್ಮ ಯೋಗದಾನ ನಮ್ಮ ಸಮಾಜಕ್ಕೆ ಏನಿದೆ ಅದನ್ನು ನಾವು ಯಾವತ್ತೂ ಕೂಡ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಕಷ್ಟು ಬಾರಿ ನಮಗೊಂದು ಅವಕಾಶ ಸಿಗ್ತೈತಿ ಜೀವನದಲ್ಲಿ, ನಾವು ಹೊರಗಡೆ ದೇಶಕ್ಕೆ ಹೋಗಿ ಬರುವಂಥ ಒಂದು ಅವಕಾಶ ಸಿಗ್ತೈತಿ. ಆದ್ರೆ ಅಲ್ಲಿ ಜೀವನ ಮತ್ತು ನಮ್ಮ ಇಲ್ಲಿ ಜೀವನ ಒಳಗೆ ಭಾಳ ವ್ಯತ್ಯಾಸ. ದೇವರಿಗೆ ನಾವು ಎಷ್ಟೋ ಕೋಟಿ ನಮಸ್ಕಾರ ಮಾಡಿದ್ರು ಭಾಳ ಕಡಿಮೆ. ಯಾಕಂದ್ರೆ ನಾವು ಭಾರತ ದೇಶದಲ್ಲಿ ಇವತ್ತು ಹುಟ್ಟಿದ್ದೀವಿ ಮತ್ತು ಭಾರತ ದೇಶದ ಒಬ್ಬ ಪ್ರಜೆಯಾಗಿ ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ. ನಾವು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಹಿಡ್ಕೊಂಡು ಸಮಾಜದ ಎಲ್ಲಾ ಪ್ರಜೆಗಳನ್ನು ಕೂಡ ಸರಿ ಸಮಾನವಾಗಿ ನೋಡ್ತೀವಿ. ಯಾಕಂದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಏನಿದೆ ಅದು ನಾವು ನಮ್ಮ ಜೀವನದೊಳಗೆ ನಾವು ಇಟ್ಕೊಂಡಿದ್ದೀವಿ. ಇವತ್ತು ತಮ್ಮೆಲ್ಲರ ಏನು ಕೊಡುಗೆ ಇದೆ ಅಥವಾ ಸಮಾಜದಲ್ಲಿ ತಾವು ಯಾವ ರೀತಿ ಇವತ್ತು ಇದ್ದೀರಿ, ತಮ್ಮೆಲ್ಲರ ಆಳ್ವಿಕೆ ಆಗಬೇಕು, ತಮ್ಮೆಲ್ಲರ ಒಂದು ಡೆವಲಪ್ಮೆಂಟ್ ಆಗಬೇಕು, ತಮ್ಮಲ್ಲಿ ಇದ್ದಂತ ಬರುವಂತ ಜನರೇಷನ್ಗೂ ಕೂಡ ಒಳ್ಳೆಯದನ್ನ ಆಗ್ಬೇಕಂತ ಹೇಳಿ ನಾವು ಇವತ್ತು ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀವಿ. ನಾನು ಬಹಳ ಹೆಮ್ಮೆಯಿಂದ ಹೇಳಿಕ್ ಬಯಸ್ತೀನಿ, ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಚುನಾವಣೆಗೆ ನಿಂತ್ಕೊಂಡೆ. ನನಗೆ ಅತಿ ಹೆಚ್ಚು ಪ್ರೀತಿ ಪ್ರೋತ್ಸಾಹ ನನಗೆ ಭರವಸೆ ಕೊಟ್ಟಂತ ಸಮಾಜ ಯಾರಾದರೂ ಇದ್ರು ತಾವೆಲ್ಲರೂ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಮನೆ ಬಾಗಿಲಿಗೆ ಬಂದಿದ್ವಿ, ತಾವು ಬೆನ್ನು ಚಪ್ಪಡಿಸಿ ನನಗೆ ಕಳಿಸಿದ್ರಿ, ನೀ ಇನ್ನೂ ಸಣ್ಣವಾಗಿ ಒಳ್ಳೆ ಕೆಲಸ ಮಾಡ್ತಿ, ತಮ್ಮ ಮೇಲೆ ಭರವಸೆ ಇದೆ ಅಂತ ಹೇಳಿ ನೀವು ಕಳಿಸಿದಾಗ ಬಹಳ ಒಂದು ಧೈರ್ಯದಿಂದ ನಾನು ಕೂಡ ಮುನ್ನುಗ್ಗಿದ್ವಿ. ಆದ್ರೆ ಇವತ್ತು ಸಮಾಜದ ಎಲ್ಲ ನನ್ನ ಗುರು ಹಿರಿಯರಿಗೆ, ಎಲ್ಲ ಅಣ್ಣ ತಮ್ಮಂದಿರು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನನ್ನಿಂದ ಏನಾದರೂ ಈ ಸಮಾಜಕ್ಕೆ ಒಳ್ಳೇದು ಆಗ್ಬೋದಂತ ಇದ್ರೆ, ತಮ್ಮೆಲ್ಲರಿಗೂ ಒಳ್ಳೇದೇನಾದ್ರೂ ನಾನು ಮಾಡ್ಬೋದಂತ ಇದ್ರೆ, ಯಾವತ್ತೂ ನೀವು ರಾತ್ರಿ ಹಗಲಿ ಇದ್ರು ನನ್ನ ಕರೆದ್ರು ಕೂಡ ತಮ್ಮೆಲ್ಲರ ಸೇವೆಗೆ ನಾನು ನಿಂತ್ಕೋತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ನಾನು ಹೇಳ್ತೀನಿ. ಡಾಕ್ಟರ್ ಜಗದೀಶ್ ಸರ್ ಇಲ್ಲಿದ್ದಾರೆ. ಡಾಕ್ಟರ್ ಜಗದೀಶ್ ಸುವರ್ಣ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಶೀರ್ವಾದಂತ ಮಹಾಸ್ವಾಮಿಗಳು ಮತ್ತು ಇವರು ಪಾಟೀಲ್ ಅವರು ಸರ್, ಚೌಡಯ್ಯ ಸರ್, ಬರಮನಿ ಸರ್, ಮೃಣಾಲ್ ಹೆಬ್ಬಾಳ್ಕರ್ ಅವರು, ದೀಪಕ್ ಹುಡುಗುಂಡಿ, ಸುರೇಶ್ ಗನ್ನವರು ಮತ್ತು ಪುಸ್ತಕ ಪರಿಚಯ ಮಾಡಿದ ಬಸವರಾಜ್ ತಳವಾಜ್ ಅವರಿಗೆ ಎಲ್ಲರಿಗೂ ಅಭಿನಂದಿಸುತ್ತಾ, ನಾನು ಆ್ಯಕ್ಚುಲಿ ನಾನು ಒಬ್ಬ ವೈದ್ಯ, ಮಾತಾಡಬೇಕಾದ್ರೆ ಬಂದಿರಲಿಲ್ಲ. ಇಲ್ಲೆಲ್ಲ ನೋಡಿ ಭಾಳ ಖುಷಿ ಅನಿಸ್ತು. ನಾನು ದಿನಾಲು ದಿವಸ ಬೆಳಗಿಂದ ಸಾಯಂಕಾಲ 100 ಪೇಷಂಟ್ ರೋಗಿಗಳು ನೋಡಿ ಒಂಥರ ಅನಿಸಿತ್ತು. ಇವತ್ತು ಈ ನನಗೆ ಹೆಂಗೆ ಅನ್ಸಕತ್ತೈತಿ, ಎಲ್ಲರೂ ನೋಡ್ರೆ ಎಲ್ಲನೂ ನೋಡಿದಂಗೆ ಆಗದ ನನಗೆ. ಎಲ್ಲರೂ ಭಾಳ ಖುಷಿ ಎಲ್ಲರಿಗೂ. ನಾನು ಒಮ್ಮೆ ಹಿಂಗೆ ಒಂದು ಸಣ್ಣದ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. 3 ಮಂದಿ ಒಟ್ರೆ ಇದನ್ನು ಕಲ್ ಕಟ್ಟಾಡಿದ್ರು. ಒಬ್ಬ ಮಹಾತ್ಮ ಬಂದಿರುತ್ತೆ, ಏನು ಮಾಡತ್ತಿ ಅಂತ ಕೇಳಿದ್ರು. ಮೊದಲೇ ನಾವು ಹೇಳಿದ್ರು, ಸರ್ ನಂದು ಹೊಟ್ಟೆ ಪಾಡ್ ಸರ್, ಕಲ್ ಹೊಡೆಯತ್ತೀನಿ ಅಂದ. ಆಮೇಲೆ ಎರಡನೇದವ ಹೇಳಿದ, ನೀ ಏನು ಮಾಡತ್ತಿಪ್ಪ ಅಂದ್ರೆ, ಸರ್ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಲ್ಲ ಸರ್, ಅದಕ್ಕೆ ಕಲ್ ಹೊಡೆಯತ್ತೀನಿ ಅಂದ. ಮೂರನೇದವ, ನೀ ಏನು ಮಾಡತ್ತಿ ಅಂತ ಕೇಳಿದ್ರು, ಸರ್ ನಾ ದೇವಾಲಯ ಕಟ್ಟತ್ತೀನಿ ಸರ್ ಅಂತ. ಅಂದ್ರೆ 3 ಮಂದಿ ಮಾಡೋದು ಕೆಲಸ ಕಲ್ ಕಟ್ಟೋದ, ಬಟ್ ಅವ್ರ ಆಲೋಚನೆಗಳು ಬೇರೆ. ಮೊದಲನೇದವ್ರು ಎಷ್ಟೋ ಮಂದಿ ನಮ್ಮ ಉಪಜೀವನಕ್ಕಾಗಿ ನಮ್ಮ ಹೆಂಡತಿ ಮಕ್ಕಳು ಸಾಕೋ ಸಂಬಂಧ ಅಂತ ಹೇಳಿ ಕೆಲಸ ಮಾಡಿದ್ರು. ಅವ್ರು 3ನೇದವನ ದೇವಾಲಯ ಕಟ್ಟತ್ತೀನಿ, ನಾ ಆಸ್ಪತ್ರೆ ಕಟ್ಟತ್ತೀನಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ತಾನು ಕಿರಣ್ ಅಂತ ಹೇಳಿ ನಮ್ಮ ಆಸ್ಪತ್ರೆ 1 ವರ್ಷದಿಂದ ನಾವು ಕಟ್ಟಂಗೆ. ಇವ್ರದ್ದು ಒಂದು ಸಮಾಜದ ಒಂದು ಏನು ಹೆಸರು ಗುರುತಂದ್ರೆ ನಂಗೆ ಬರೀ ಕೆಲಸ ಹೇಳಂಗಿಲ್ಲ, ಕೆಲಸ ಬರೀ ಹಿಂಗೆ ಮಾಡಿ ಕೊಡೋದಟ್ಟ, ಉಳ್ಕಿದೆಲ್ಲ ಅವ್ರು ಮಾಡ್ತಾರೆ. ಹಂಗೆ ಅಷ್ಟು ಸಮಾಜದಿದೆ. ನನ್ನ ಒಂದು ಏನು ಕೊನೆಯದಾಗಿ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ,
ನಾವು ಈ ಮೂರನೇದಾಗ ಹೆಂಗೆ ವಿಚಾರ ಮಾಡಿಲ್ಲ ಹಂಗೆ ದೊಡ್ಡ ದೊಡ್ಡ ವಿಚಾರ ಮಾಡಬೇಕು. ಈಗ ನಮ್ಮ ಹಿರಿಯರೆಲ್ಲರೂ ನಮ್ಮ ಸಮಾಜದವರು ಕಲ್ಲನ್ನು ಕೆತ್ತಿ ಕಲ್ಲಿಗೆ ಒಂದು ಜೀವ ತುಂಬಿ ಒಂದು ದೊಡ್ಡ ದೊಡ್ಡ ದೇವಾಲಯಗಳನ್ನು, ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟರೆ ಸರ್ಕಾರವು. ಬಟ್ ನಮ್ಮ ಮಕ್ಕಳ ಹಂಗೆ ಮಾಡೋದು ಬೇಡ. ಒಂದು ಚಲೋ ವಿದ್ಯಾಭ್ಯಾಸ, ಒಂದು ಶಿಕ್ಷಣ ಕೊಟ್ಟು ಈ ಸಮಾಜ ಕಟ್ಟಲಿ ಅಂತ ಹೇಳಿ ನಾನು ಹೇಳಕ್ಕೆ ಒಂದೆರಡು ಇಲ್ಲೇ ಕೂತ ನನಗೆ ಹಂಗೆ ಅನಿಸ್ತು ಮಾತಾಡ್ಬೇಕಂತ ಹೇಳಿ. ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಸಮಾಜ ಇನ್ನಷ್ಟು ಮುಂದೆ ಬೆಳೀಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಭೂಮಿ ಒಡ್ಡರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಚೌಡಯ್ಯ ಸರ್. ಎಲ್ಲರಿಗೂ ನಮಸ್ಕಾರ. ಒಡ್ಡರ ಯಲ್ಲಣ್ಣ ಯುವ ವೇದಿಕೆ, ದುರ್ಗಾ ಮಾತಾ ವೃತ್ತ, ವಡ್ರವಾಡಿ, ಬೆಳಗಾವಿ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಬೆಳಗಾವಿ ಮಹಾನಗರದಲ್ಲಿ ವಡ್ಡರ ಸಮಾಜದ ಸಮಾವೇಶ ಹಾಗೂ ಯಾರೂ ಪಾಟೀಲ್ ಬರೆದಿರ್ತಕ್ಕಂತಹ ನೆಲದ ಒಡಲ ಧ್ವನಿ ಶೂರ ವಡ್ಡರ ಯಲ್ಲಣ್ಣ ಈ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಇಷ್ಟೊಂದು ಜನವನ್ನು ಸಂಘಟಿಸಿ ನಮ್ಮವ್ರು ಸೇರೋದು ಬಹಳ ಕಷ್ಟ. ಮೊದಲು ಒಂದು ಗಾದೆನೂ ಇದೆ, ಒಡ್ರು ಕೂಡಿ ಕೆಟ್ಟರು, ದೊಂಬರು ಅವಿ ಕೆಟ್ಟರು ಅಂತ. ಆದರೆ ಕೂಡಿ ಕೆಡೋದು ಅಂತ ನಾನು ಎಲ್ಲೂ ನೋಡಿಲ್ಲ. ಕೂಡಿದರೆ, ಸಂಘಟಿತರಾದರೆ ಬಲ ಬರ್ತದೆ, ಶಕ್ತಿ ಬರ್ತದೆ. ಅದು ಯಾರು ಕಟ್ಟಿದ್ರು, ಅದು ಏನು ಕಟ್ಟಿದ್ರು ಅದು ನನಗೆ ಗೊತ್ತಿಲ್ಲ. ಈ ಸಮಾರಂಭದಲ್ಲಿ ಭಾಗವಹಿಸಿ ಇರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಹುಕ್ಕೇರಿಯವರಿಗೆ, ಅವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಆಸಿಫ್ ಶೇಖ್ ಅವರು ಈ ಒಂದು ಬೆಳಗಾವಿ ಮಹಾನಗರದ ಶಾಸಕರು ಈಗಾಗಲೇ ಮಾತಾಡಿ ಹೋಗಿದ್ದಾರೆ, ಅವ್ರಿಗೂ ನನ್ನ ನಮನಗಳು. ಮಹಾಂತೇಶ ಕವಟಗಿಯವರು ಮಾಜಿ ವಿಧಾನಸಭಾ ಸದಸ್ಯರು, ಅವರು ಸಹ ಮಾತಾಡಿ ಹೋಗಿದ್ದಾರೆ. ಮೂಲ್ಯವಾದ ಕೊಡುಗೆಯನ್ನು ನೀಡಿದಂತ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿಗಳು ಶ್ರೀ ಯರು ಪಾಟೀಲ್ ಸರ್ ಅವರು ತಮ್ಮ ಮನದಾಳದ ನುಡಿಗಳನ್ನು ಹಂಚಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳು. ಒಡ್ಡರ ಯಲ್ಲಣ್ಣನ ಅಭಿಮಾನಿ ಪ್ರಿಯ ಮನಸ್ಸುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪೂಜ್ಯ ಶ್ರೀಗಳಿಗೆ ಈಗಾಗಲೇ ಮುಂದಿನ ಕಾರ್ಯಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಭಾಳ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾದಂಬರಿಯನ್ನು ಯಾಕೆ ಬರೆದ್ನಿ ಅದ್ರ ಬಗ್ಗೆ 1-2 ಮಾತು ಅಂತಂದ್ರೆ, ನನ್ನ ಊರು ಸವದತ್ತಿ. ಆ ಸವದತ್ತಿ ಅಂಕಲ್ ಗುಡ್ಡದ ಊರು ಗೊತ್ತಾಯ್ತು ನಮಗೆ. ಅಲ್ಲಿ ಒಂದು ಏನಾಯ್ತು, ಒಬ್ಬ ಹೆಣ್ಮಗಳು ಕಲ್ಲು ಹೊಡಿತಿದ್ಲು, ಒಟ್ರಿ ಹೆಣ್ಮಗಳು. ಅವಾಗ ಕೂಸಿನ ಧ್ವನಿ ಕೇಳ್ತು. ಅದು ಕಲ್ಲು ಹೊಡೆದು ಬಿಟ್ಟಾರ ಆ ಜೋಳಿ ಒಳಗೆ ಕೂಸಿರ್ತದೆ, ಗಿಡಕ್ಕಾದ್ರೆ ಜೋಳಿ ಕೆಟ್ಟದ್ದು. ಹೋಗಿ ಎದೆ ಹಾಲು ಕೊಟ್ಟು ಮತ್ತೆ ಬಂದು ಕಲ್ಲು ಹೊಡ್ಯಾಕತ್ತ. ಅದು ನೋಡಿ ಬಾಕಿ ಕ್ಯಾಟರ್ಸ್ನಾರ. ಹಾಗೆ ಇಂಥ ಶ್ರಮಜೀವಿಗಳು ಇತಿಹಾಸ ಇರ್ಬೋದಲ್ಲ, ಇವ್ರಿಗೂ ಒಬ್ಬ ಇತಿಹಾಸ ಪುರುಷ ಇರ್ಬೋದಲ್ಲ. ಇದು ಒಂದು ಕಾರಣ, ಅದು ಒಡ್ಡರ ಯಲ್ಲಣ್ಣ. ಎರಡನೇದಾಗಿ ಒಡ್ಡರ ಯಲ್ಲಣ್ಣನಿಗೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಿವಿ ಶಕ್ತಿ ಇತ್ತು, ಧ್ವನಿ ಶಕ್ತಿ. ಅದ್ರ ಗುರುತು ಹಚ್ಚಿಕೊಟ್ಟಾರೆ ಯಾರು ಅಂತಂದ್ರೆ ಯಲ್ಲಮ್ಮನ ರೂಪದಲ್ಲಿ ಬಂದಿರತಕ್ಕಂಥ ಜೋಗಮ್ಮ. ಈಗ ಇವತ್ತು ನಾ ಏನು ಸನ್ಮಾನ ಕಂಡಿಲ್ಲ, ಅವರ ನನಗೆ ಸಿಕ್ಕಿದ್ದು ಒಡ್ಡರ ಯಲ್ಲಣ್ಣನಿಗೆ. ಒಂದು ಜೋರು ಚಪ್ಪಾಳೆ ತಟ್ರಿ. ಈಗ ಏನೋ ಒಂದು ಗಾದೆ ಹೇಳಿದ್ರು, ವಾಟ್ರು ಕೂಡಿ ಕೆಟ್ರು, ದೊಂಬರು ಅಗಲ್ ಕೆಟ್ರು. ಈ ಗಾದೆ ಭಾಳ ಕೇಳಿ ನಾನು ಪೂರ್ಣ. ನಮ್ಮವ್ರು ದಾಟ್ರೇನಲ್ಲ, ಒಂದು ಇನ್ನೂ ಗೊತ್ತಿಲ್ಲ ನಿಮಗೆ. ಕುಂತು ಸ್ವಯಂ ಕೆಟ್ಟ ಅಂತ, ಅಡ್ಡಾಡಿ ಜಾಡ್ ಕೆಟ್ಟ ಅಂತ. ಇವರು ನಾವು ಅಂತೀಕರ ಭಾಳ ಮಜಾ ಇರ್ತೈತಿದೆ. ವಾಟ್ರ್ ಕೂಡಿ ಕ್ಯಾಟ್ರ ಅಂದ್ರೆ ನೀವೆಲ್ಲರೂ ಸುಮ್ಮನೆ ಕುಂತ್ರಿ ಅಂದ್ರೆ ಏನಾರು ಕಟ್ಟಾಕತ್ತೇನ?
ಕಟ್ಟಕ್ಕಾಗೋದಿಲ್ಲ. ವಾಟ್ರು ಕೂಡಬಾರ್ದು ಅಂದ್ರೆ ಕೂತ್ಕೊಂಡು ಹರಟೆ ಹೊಡಿಬಾರ್ದು, ಗೊತ್ತಾಯ್ತಿಲ್ಲ? ಕೂಡಿ ಕಟ್ರು ಮುಂದ ದೊಂಬ್ರು ಆಗಲ್ ಕಟ್ರು, ದೊಂಬ್ರು ಎಲ್ಲಾ ಕೂಡ ಆಟ ನಡೀತೈತಿ. ಅದಕ್ಕೆ ಏನು ಕುಂತು ಸ್ವಾಮಿ ಕೆಟ್ಟಂದ್ರ ಬರೇ ಮಸ್ತ್ ತಿಂದು ಓಂಡ್ ಮಠದಾಗ ಸ್ವಾಮಿ ಕುಂತ ಅಂದ್ರ ಹೆಚ್ಚು ಮಠಗಳು ಅದರಿಂದ ಕೆಟ್ಟದಪ್ಪ. ಸ್ವಾಮಿ ಕಟ್ಟ ಅಡ್ಡಾಡಿ ಜಾಡ್ ಕಟ್ಟ ಅಂದ್ರ ಜಾಡ್ ಯಾವಾಗ ನೇಯ್ತಿರ್ಬೇಕು. ನಮ್ಮ ಗಾದೆಗಳು ಬಹಳ ಪ್ರಸಿದ್ಧ ಅದಾವು. ಅದಕ್ಕೆ ನೀವೇನದೇನ ಹಿಂಗ್ ತಕೊಳಕ್ ಹೋಗ್ಬೇಡ್ರಿ, ಅದು ಸರಿ ಐತಿ. ಅದಕ್ಕೆ ಯಾರೋ ಮಾಡಿದ್ರಂತಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೇನೋ ಬರ್ಬೋದು, ಆದ್ರೆ ನಿಜವಾದ ಇಂಜಿನಿಯರ್ ಅಂತ ಹೇಳುವಾರಲ್ಲ ನೀವು ಹೌದು. ಬಹುಶಃ ಇಂಜಿನಿಯರಿಂಗ್ ಗೊತ್ತಿಲ್ಲದನ್ನು ನೀವು ಗೊತ್ತು ಮಾಡ್ತೀರಿ, ಹೌದು ಅಲ್ಲೋ? ಅದಕ್ಕಾಗಿ ನೀವು ಜಾಣ್ಯಾರ. ನೀವು ಕೆಳ ಸಮಾಜ, ನನಗ್ ಮ್ಯಾಲ ಸಮಾಜ, ನನಗೆ ಇನ್ನೂ ಅರ್ಥ ಆಗವಲ್ಲ. ನೀವಿರ್ಲಿಲ್ಲ ಅಂದ್ರೆ ನಾವೆಲ್ಲಿರ್ತಿದ್ದೀವಿ? ನೀವಿರ್ಲಿಲ್ಲ ಅಂದ್ರ ಅಂದ್ರಪ್ಪ ನಾವೆಲ್ಲಿ ಇರಕ್ ಹಾಕಿರ್ತಿಲ್ಲ, ನಾವಿರಿದ್ರ ನೀವ್ ಇರಕ್ ಹಾಕಿರ್ತಿಲ್ಲ. ಅಷ್ಟೇ, ಇದು ಕೂಡುದಿದೆ. ಹೆಚ್ಚ ಕಡಿಮೆ ನನ್ನ ದೃಷ್ಟಿಯಲ್ಲಿ ಇಲ್ಲ. ಯಾಕಂದ್ರೆ ನಾನು ಹುಕ್ಕೇರಿ ಹಿರೇಮಠಕ್ಕೆ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಪಂತ್ ಗೊತ್ತಿಲ್ಲ, ಪಂಗಡ ಗೊತ್ತಿಲ್ಲ. ಎಲ್ಲಾರು ಕಾಣೋದು ಒಂದ. ನಿಮಗ್ ಗೊತ್ತಿರ್ಲಿ, ಯಾರ ದೊಡ್ಡವರ ಆದ ತಕ್ಷಣ ಅಣ್ಣಾರಿ ಇವತ್ತು ಬಾರೋ ಮುಂಡಾಲ ಅಂತೀವಿ. ಈಗ ಈಗೂ ಕೂಡ ಗುರುಗಳು ಆದವರು ಆಜ್ಞೆದಾರಕರಾಗಿರ್ಬೇಕು, ಆಜ್ಞೆಯನ್ನೇ ಮಾಡ್ತಿರ್ಬೇಕು. ಹಾಗೆ ನೀವು ಪಾಲಿಸ್ಬೇಕು. ಇದು ಸೊಕ್ಕಿನಿಂದ ಅಲ್ಲ, ಹಕ್ಕಿನಿಂದ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ಖುಷಿ ಆಯ್ತು. ನಿಮಗ ಈ ಒಳಗ ಮಾರುತಿ ಬಂದ ಬಾಳೆ ಹಣತಿಂದ ಇದನ್ನ ನಿಮ್ಗೆ ಗೊತ್ತಿರ್ಲಿ. ಇಷ್ಟು ದಿನದ ಕಾರ್ಯಕ್ರಮದಾಗ ಯಾವಾಗ ನೋಡಿದ್ದೇನಪ್ಪ? ನಾನಂತೂ ಬಹಳ ಸರಿ ಬಂದೀನಿ, ಒಟ್ಟ ನೋಡ್ರಿಕ್ಕಿಲ್ಲ. ಅದಕ್ಕಾಗಿ ಹಂಗ ಬಂದ ಹಿಂಗ ಬಂದ, ಹೆಂಗೋ ಬಂದಲ್ಲ, ಗೊತ್ತಾಯ್ತಿಲ್ಲ ನಿಮಗ? ಮಾರುತಿ ರೂಪದಲ್ಲಿ ಬಂದ, ಯಾಕಂದ್ರೆ ಉಳಿದ ಟೈಮ್ದಲ್ಲಿ ಕಾಣಲ್ಲ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸು ಅಂತ ಹೇಳ್ತಾರೆ, ಆದ್ರೆ ಪಾಲಿಸಂಗಿಲ್ಲ. ಇನ್ನ ನೀವೆಲ್ಲರೂ ಹಿಂಗ್ ದಾಟ್ರೇನಲ್ಲ, ನೀವು ಶನಾರ ಹೌದಲ್ಲ ಚೌಡೇನವರು, ಮತ್ ಶನಾರ ಅಂತ ಕೆಟ್ಟಿರಿಲ್ಲ. ಮತ್ತ ಶಾನ್ಯಾರ ನೀವು ದಾಟ್ರಂತ ಯಾಕಂತೀರಿ? ಎಂದು ಅನ್ನಬಾರ್ದು, ಅನ್ಲೇ ಕೊಡುದು. ಇದು ನನ್ನ ಆಜ್ಞೆ, ನೆನಪಲ್ಲಿ ಇಟ್ಕೊಳ್ರಿ. ನಾವು ಕೆಳ ಸಮಾಜ, ನಾವು ದಾಟ್ರು, ನೀವ್ ಇರ್ಲಿಲ್ಲ ಅಂದ್ರೆ ಇಂಥ ಬಿಲ್ಡಿಂಗ್ ಹಾಕಿರ್ತಿಲ್ರೋ. ಅಷ್ಟ ಅಲ್ಲ, ಅಭಿಮಾನದಿಂದ ಹೇಳ್ತೇನೆ. ಈಗ ನಾನು ದೀಪಕ್ ಹೇಳಿದ್ರು, ನಾನೀಗ ಲಕ್ಷ್ಮೀ ಟೇಕ್ರಿ ಒಳಗ್ ಮಠ ಹಾಕತ್ತದ, ಅದ್ರೊಳಗೆ ಬಹಳ ಮಂದಿ ಇಲ್ಲಿ ಕೆಲಸ ಮಾಡಿದವ್ರು ಅದಾರ ಅಂತ ಹೇಳಿದ್ರು. ಇದಕ್ಕಿಂತ ನೀವು ದೊಡ್ಡವ್ರು, ನೀವ ದೊಡ್ಡವರು. ಅದು ಬಿಟ್ಟ ಅಲ್ಲ ಅಲ್ಲ ಎಂದು ಅನ್ನಕ್ ಹೋಗ್ಬೇಡಿ. ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ, ಯಾರು ನಿಮ್ಮ ನಾಯಕ ಅಂತಂದ್ರ ಇವರು ನಿಮ್ಮ ನಾಯಕ ಅಲ್ಲ. ಯಾರು ನಿಮ್ಮ ನಾಯಕ ಅಂದ್ರೆ ಕಾಯಕವೇ ನಿಮ್ಮ ನಾಯಕ. ಇದು ಲಕ್ಷ್ಯ ಇಟ್ಕೊಳ್ಳಿ. ಅದಕ್ಕಾಗಿ ಬಹಳ ಖುಷಿ ಅದ, ನನಗೆ ಅಭಿಮಾನದ. ನೀವೆಲ್ಲರೂ ಬಂದಿರಿ. ಇನ್ ಮ್ಯಾಲ ನೀವು ಎಲ್ಲೆಲ್ಲಾರು ಹೋಗಿರ್ತಿರ್ಲ, ಹೋಗೋ ಮುಂದಿಲ್ಲ ನಮ್ಮ ಸಮಾಜಕ್ಕೆ ಇತಿಹಾಸ ಇಲ್ಲ, ನಮ್ಮ ಸಮಾಜಕ್ಕೆ ಆದಿಲ್ಲ. ಯಾಕಿಲ್ರೋ? ಈಗ ಐತಿಲ್ಲ, ಇದನ್ನ ಯಾಕೆ ಪುಸ್ತಕ ತಗೋಬಾರ್ದು? ಅದು ಇದು ಬಿಡ್ತೀರಿ, ಬರೇ ಮಾತಾಡೋದು. ಯಾರೋ ಪಾಟೀಲ್ ನಾದಿ ಗೌಡರು ನಮಗೆ ಒಂದ್ ಸ್ವಲ್ಪ ಯಾವಾಗೂ ಎಡವಟ್ಟಿ ಗೌಡ್ರಿ, ನೀವೇನು ತಿಳ್ಕೊಬೇಡ್ರಿ, ಹೋಗ್ಬೇಡ್ರಿ. ಬಹಳಷ್ಟು ನಮ್ ಜೊತೆ ಯಾವಾಗೂ ನೇರವಾಗಿ ಮಾತಾಡೋ. ಅದಕ್ಕ ನಾನಿವತ್ತ ಕೇಳಿದ ಎಷ್ಟು ಪುಸ್ತಕ ತಂದಿರಿ ಅಂತ ಹೇಳಿ, ಅದಕ್ಕಾಗಿ ನಾನು ಈಗೇನ್ 200 ರೂಪಾಯಿ ಬೆಲೆ ಇಟ್ಟಾರ, 10 ಪುಸ್ತಕ ಏನದ ಪುಸ್ತಕಗಳು ತರಸ. ಈಗ ಏನದವಲ್ಲ, ಈ 10 ಪುಸ್ತಕ ನಮ್ಮ ಮಠದಿಂದ ತಗೋತೀವಿ ನಾವು. 10 ಪುಸ್ತಕ ಆಮೇಲೆ ಕೊಟ್ಟಬಿಟ್ಟು ಯಾಕಂದ್ರೆ ಮುಂದೆ ಕೊಡ್ತಾರ ಹೇಳಕ್ಕಾಗಿಲ್ಲ. ನನಗೆ ರೊಕ್ಕ ಬೇಕಾಗಿಲ್ಲ, ನನ್ನ ಮಠಕ್ಕೆ ಬಂದ್ರೆ ನನ್ನ ಸುತ್ತ ಪುಸ್ತಕಗಳು ಇರ್ತಾವ. 10 ಪುಸ್ತಕ ನಾ ತಗೋತೀನಿ. ನೀವ್ ಎಲ್ಲೆಲ್ಲಾರು ಹೋಗ್ತಿರ್ಲ ಚೌಡಯ್ಯನವ್ರ, ನೀವು ತಗೋಬೇಕು. ಯಾರಿಗೂ ಮಾಲಿಗಿರಿ ಹಾಕಕ್ ಹೋಗ್ಬೇಡ್ರಿ. ನೀವು ಎಲ್ಲೆಲ್ಲ ಹೋಗಿಲ್ಲ, ಈ ಪುಸ್ತಕಗಳನ್ನ ಕೊಡ್ರಿ. ಉದ್ದೇಶ ಅಂದ್ರ ಇತಿಹಾಸವನ್ನ ಹೇಳೋದು ಅಷ್ಟ ಅಲ್ಲ, ಇತಿಹಾಸವನ್ನ ನಾವು ಕೂಡ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ನಮ್ಮ ಸಾಹಿತ್ಯವನ್ನ ನೀವು ನೋಡ್ಕೋಬಹುದು. ಬರೀ ಲೈಬ್ರರಿ ಒಳಗಿರ್ಬೇಕು, ಬಿಡ್ಬೇಕು ನನಗ್ ಗೊತ್ತಿಲ್ಲ. ಆದ್ರೆ ಪ್ರತಿಯೊಂದು ಒಡ್ರ ಸಮಾಜದ ಮನಿಯೊಳಗ ಶೋಕೇಸ್ನ್ಯಾಗ ಏನೇನೋ ಸುಡಗಾಡಿ ಇಟ್ಟಿರ್ತೀರಿ. ನಿಮ್ಗೆ ಹೇಳ್ತೀನಿ, ನಾಯಿ ಇಟ್ನೆ, ಬೆಕ್ ಇಟ್ನೆ, ಗೊಂಬಿ ಇಟ್ನೆ, ಕತ್ತಿ ಇಟ್ನೆ, ಕುದುರೆ ಇಟ್ನೆ ಮಾಡಿರ್ತೀವಿ. ಅದ್ರ ಬದ್ಲಿ ಒಂದೊಂದು ಪುಸ್ತಕಗಳನ್ನ ಇಡ್ರಿ. ದೀಪಕ್ ಇನ್ನು ಮೇಲೆ ಸಾಧ್ಯ ಆದಷ್ಟು ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಅದು ಇದು ಕೊಡದ ಒಂದೊಂದು ಪುಸ್ತಕ ಕೊಟ್ಟು ಗೌರವವನ್ನು ಕೊಡುವಂತ ಕೆಲಸ ಆಗ್ಬೇಕು. ಇನ್ನೊಂದು ಹೇಳ್ತೀನಿ ನಿಮಗ, ಈಗ ಹ್ಯಾಂಡ್ಸೆಟ್ ಯಾವ್ದೈತಿ ನಿಮ್ ದೀಪಕ್? ಮೊಬೈಲ್ ಹ್ಯಾಂಡ್ಸೆಟ್ ಯಾವ್ದೈತಿ? ಐಫೋನ್ 8 ವರ್ಷಕ್ಕೊಂದ್ಸರಿ ತೆಗಿತಿ. 1 ವರ್ಷ ಆದ್ರೆ ಮುಗಿತು, ಹೌದಾಗುತ್ತೆ. 2 ವರ್ಷ ಆದ್ರೆ ಮುಗಿತ್ಯಾ?
ನೀವೇನು ಬರೀ ಮೊಬೈಲ್ಗಳು ನೋಡಕತ್ತೀರಲ್ಲ ಭಾಳ ಅಂದ್ರೆ 1 ವರ್ಷ ಹೌದಲ್ರಿ ಡಾಕ್ಟ್ರ? ಅದ್ರಾಗ ಆರಾಮಿರ್ತೀರ? ಈಗೇನು ಈ ಡಾಕ್ಟ್ರ್ ಯಾರು ಅಲ್ಲಿ ಯಾವ್ದ್ರಿ ಹೌದ್ರಿ? ಕೈ ನೋವ ಕಾಲು ನೋವ ನಿಮ್ಗೆ ಗೊತ್ತಿರ್ಲಿ, ಹೆಚ್ಚು ಜನ ಮೊಬೈಲ್ ಹಿಡಿತಿರ್ಲ ಅದರಿಂದ ನಾವು ಕೈ ನೋವು ಬರುತ್ತೆ ಹೌದಲ್ರಿ? ಆಮೇಲೆ ಹಿಂಗೆ ನೋಡಿ ನೋವು ಬರ್ತೈತಿ. ಮತ್ತೆ ಈಗ ಡಾಕ್ಟ್ರು ಮುಂದದ ನೋಡ್ರಿ, ನೀವು ನೋಡಿ ನಿಮ್ಗೆ ಪೇಷಂಟ್ಗಳು ಕಳಿಸ್ಕೊಡ್ತೀವಿ ನಾವು. ಅದಕ್ಕಿಂತ ಹೆಚ್ಚಾಗಿ ನೆನಪಿಟ್ಕೊಳ್ಳಿ, ನೀವೇನಾದ್ರೂ ಅಕಸ್ಮಾತಾಗಿ ಈಗ ನಾವು ಮೊಬೈಲ್ ಹೆಂಗ್ ನೋಡ್ತೀವಿ ಹಿಂಗ ನೋಡು, ಆದ್ರೆ ಪುಸ್ತಕ ಹಿಂಗ್ ನೋಡ್ತೀವಿ. ನೀವೇನಾದ್ರು ಮೊಬೈಲ್ ಅನ್ನ ಹಿಂಗ ನೋಡ್ಕೋತ ಕುಂಡ್ರಿ ನಿಮ್ಮನ್ನ ಪೂರ್ಣ ಕೆಳಗ ಕಳ್ತದ. ಆದ್ರೆ ಪುಸ್ತಕವನ್ನು ಓದ್ರಿ ನಿಮ್ಮನ್ನ ಮೇಲ್ ಕರ್ಕೊಂಡು ಹೋಗ್ತದೆ. ಅದಕ್ಕಾಗಿ ಪುಸ್ತಕವನ್ನು ಓದೋ ಕೆಲಸ ಆಗ್ಬೇಕು, ಬಹಳ ಒಳ್ಳೆ ಕೆಲಸ. ನನಗೆ ಇನ್ನೊಂದು ಹೇಳ್ತೇನೆ ನಿಮಗೆ, ನಾ ಬರೀ ಹೇಳೋ ಸ್ವಾಮಿ ಅಲ್ಲ, ನಾನು ಬರೆಯುವ ಸ್ವಾಮಿ, ನಾನು ಪುಸ್ತಕಗಳನ್ನ ಬರೆಯೋರು. ಅದಕ್ಕಾಗಿ ನನಗೆ ಪುಸ್ತಕ ಕಂಡ್ರೆ ಪಂಚ ಪ್ರಾಣ. ನಮ್ಮ ಮನೆ ನಮ್ಮ ಕಾಶಿ ಜಗದೋಳು ಬಂದಾಗನು 100 ಪುಸ್ತಕಗಳನ್ನ ಬರೇ ಹೇಳೋದು ಆಗ್ಬಾರ್ದು. ಅದಕ್ಕಾಗಿ ನೀವೇನದಲ್ಲ, ನೀವು ಪ್ರತಿಯೊಬ್ಬರ ಮನೆಯೊಳಗೂ ಕೂಡ ಈ ಪುಸ್ತಕವನ್ನು ಇವತ್ತು ಎಷ್ಟು ತಂದಾರು ನನಗಂತೂ ಗೊತ್ತಿಲ್ಲ, ಆದ್ರೆ ನೆನಪಲ್ಲಿಟ್ಕೊಳ್ಳಿ. ನಮ್ಮ ಮಾತಿಗೆ ಬೆಲೆ ಅದ ಐತೋ ಇಲ್ರೋ? ಐತಲ್ಲ? ನೀವೇನಾದ್ರೂ ನಮ್ಮ ಮಾತಿಗೆ ನಾವು 200 ರೂಪಾಯಿ ಇಲ್ಲಿ ಹೋಗಿ ನಿಮ್ಗೆ ಹೇಳ್ತೀನಿ, ಒಂದು ಕಡೆ ಹೋದ್ರೆ ಬರೀ 1,1000 ರೂಪಾಯಿ ಊಟನ ಮಾಡಿ ಬರ್ತೇವೆ ಹೌದಲ್ಲ? ಕರೆ ಐತೆ ಸುಳ್ಳು? ಕರೆ ಐತಿಲ್ಲೋ? ಅಂದ್ಮೇಲೆ 200 ರೂಪಾಯಿ ಕೊಟ್ಟು ಒಂದು ಪುಸ್ತಕ ಓದಕ್ಕೆ ದಾಡಗಿದ್ರು. ಓದ್ಬೇಕು, ಪುಸ್ತಕವನ್ನು ಓದ್ಬೇಕು. ನಾನು ಪ್ರತಿಯೊಬ್ಬರಿಗೂ ಇದನ್ನೇ ಹೇಳ್ತೇನೆ. ನಾನಂತೂ ನಾನು ಬಂದಾಗ ಪುಸ್ತಕ ಕೊಡ್ತೀನಿ. ನೀವು ಬಂದಾಗ ಬಂದಿರ್ಲಿಲ್ಲ, ಪುಸ್ತಕ ಕೊಟ್ಟಿದ್ದಿಲ್ಲ. ದೀಪಕ್ಕ ಪುಸ್ತಕ ಕೊಟ್ಟಿಲ್ಲಪ್ಪ ನಿನಗೂ ಎಷ್ಟೋ ಸರಿ. ಎಷ್ಟು ದಿವಸ ಓದಿರಿ ಅದನ್ನ? ಓದ್ಬೇಕು ನೀವು. ನಿಮ್ಮ ಇದ್ರೊಳಗೆ ಓದ್ರಿ. ಈಗ ನೀವು ಬೆಳಗಾವಿ ನೆಲದ ಬಗ್ಗೆ ಹೇಳ್ತಿರಲ್ಲ, ಇದನ್ನ ಓದ್. ಬೆಳಗಾವಿ ನೆಲದ ಬಗ್ಗೆ ನನಗೆ ಅರ್ಧ ಓದಿನಿ, ಪೂರ್ಣ ಓದ್ನಿ ಗೌಡ್ರೆ ಹೇಳ್ತೀನಿ. ಒಂದು ದಿನ ಓದಿ ಪೂರ್ಣ ಹೇಳ್ತೀನಿ. ಉದ್ದೇಶ ಏನಂದ್ರೆ, ಏರು ಪಾಟೀಲ್ರ ಬಗ್ಗೆ ಹೆಮ್ಮೆ ಏನಂತಂದ್ರೆ ಅವರು 55 ಪುಸ್ತಕವನ್ನ ನಮ್ಮ ಭಾಗದ ಕುರಿತಾಗಿ ಮಾಡಿದಾರಲ್ಲ, ಅಭಿಮಾನ ಅನಿಸುತ್ತೆ. ಅದಕ್ಕಾಗಿ ನೀವು ಸಾಹಿತಿಗಳಿಗೆ ನೀವೇನು ಹೇಳ್ತಾರಲ್ಲ, ದೊಡ್ಡ ಪೇಟ ಏನೇನು ತಂದು ಹಾಕ್ರಿ. ಅವ್ರು ಹಾಕ್ತಿದ್ರು ಬಿಡ್ರಿ, ಅಷ್ಟು ಪುಸ್ತಕವನ್ನು ತಗೋರಿ. ನನಗೂ ಬರೆದು ರೂಢ ಐತಿ. ನಿಮ್ಗೆ ಹೇಳ್ತೀನಿ, ನಾನು ಪುಸ್ತಕ ಖರ್ಚು ಮಾಡಿದ್ದು ಹೇಳ್ತೀನಿ. ಬರೀ 50 ಲಕ್ಷದ ಮ್ಯಾಲ ಖರ್ಚು ಮಾಡೀನಿ. ಒಂದು ಪುಸ್ತಕನೂ ಮಾರಾಕ ಹೋಗಿಲ್ಲ, ಅವ್ನು ಬರೇ ಕೊಡೋದು. ಅದಕ್ಕೆ ಪುಸ್ತಕವನ್ನು ಓದುವ ಪ್ರವೃತ್ತಿಯನ್ನು ಕಲಿಬೇಕು ಅನ್ನೋ ಮಾತನ್ನು ಹೇಳ್ತಾ, ಆ ಚೌಡಯ್ಯನವರು ಅಲ್ಲಿಂದ ಬಂದು ನಿಮ್ಮ ಸಮಾಜದ ಬಗ್ಗೆ ಕಳಕಳಿ ಇಟ್ಟು ಹೇಳಿದ್ದಾರೆ. ಸ್ವಾಮೀಜಿರು ಒಳ್ಳೆ ಪಂಡಿತರಿದ್ದಾರೆ, ಈ ಉತ್ತರಾಧಿಕಾರಿ ಮಾಡಿದ್ದಾರೆ, ಅವರು ಶಾಣ್ಯರದಾರ. ನನಗೆ ಎಲ್ಲಾ ಸಮಾಜ ಜೊತೆನೂ ಟಚ್ ಅದ, ಎಲ್ಲಾ ಸ್ವಾಮಿಗಳ ಜೊತೆನೂ ಸಂಬಂಧ ಅದ. ಇರ್ಬೇಕು ಇರಬಾರ್ದ? ಮತ್ತೆ ಇದ್ರೆ ಸ್ವಾಮಿನ. ನೀವು ಬ್ಯಾಡ ಅಂದ್ರೆ ಸ್ವಾಮಿ ಅಲ್ಲ. ನೀವು ಎಲ್ಲಾರು ಬೇಕ ನಾವು ಸ್ವಾಮಿ ಹೌದಲ್ರಿ ಜೋಶಿ? ಅದನ್ನ ಬಿಟ್ಟು ಬ್ಯಾಡ ಇಲ್ಲ. ನನಗಂತೂ ಎಲ್ಲರೂ ಪ್ರೀತಿಸ್ತೀನಿ ನಾನು. ಮತ್ತೆ ಎಲ್ಲರ ಜೊತೆ ಹಿಂಗ ಮಾತಾಡ್ತೀನಿ. ಚೌಡಯ್ಯನವ್ರ ಹಿಂಗ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಹಿಂದ ಮುಂದೆ ಗೊತ್ತಿಲ್ಲ. ಮತ್ತೆ ನಾನು ಇರೋದ ಭಾವ ಇರೋದ್ರಿಂದ ನನಗೆ ನೀವು ಹೊಗಳಿದ್ರು ಏನು ಅನ್ಸಂಗಿಲ್ಲ, ತೆಗೆದ್ರು ಏನು ಅನ್ಸಂಗಿಲ್ಲ. ಆದರೆ ಪಾಲಿಸ್ಲೇಬೇಕು. ನಮ್ದೇನಂತಂದ್ರೆ ನೀವು ಅದನ್ನ ಅನುಸರಿಸಬೇಕು ಅನ್ನೋ ಮಾತನ್ನ ಹೇಳ್ತಾ, ಪುಸ್ತಕ ತರಿಸ್ರಿ. ಪುಸ್ತಕ ಯಾಕಂದ್ರೆ ಆಮೇಲೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹಿಂಗ ಆಗ್ಯಾವ ನನಗೆ. ಅದಕ್ಕೆ ಈ ಪುಸ್ತಕ ತಗೋರಿ, ನೀವು ಪುಸ್ತಕ ತಗೊಂಡು ಹೋಗ್ರಿ. ಇದು ಬಿಟ್ರೆ ಬೇರೆ ಏನು ಹೇಳಂಗಿಲ್ಲ. ಬೈ ಚಾನ್ಸ್ ಕಡಿಮೆ ಇತ್ತು ಅಂತಂದ್ರೆ ಪುಸ್ತಕ ತರಿಸಿ ನೀವು ಓದ್ಬೇಕು. ನನಗೆ ಹೆಚ್ಚು ಕಡಿಮೆ ಎಲ್ಲಾ ಸಮಾಜ ಜೊತೆ ಟಚ್ ಅದ. ಮತ್ತೆ ಎಲ್ಲಾರ ಮನೆಗೂ ಪಾರ್ಪೂಜೆಗೆ ಹೋಗಿದ್ದ ಚೌಡಯ್ಯನವ್ರು ನಾವು ಎಲ್ಲಾರ ಮನೆಗೂ ಇರ್ತಾವ. ಅದಕ್ಕೆ ನಿಮ್ ಮನೆಯೊಳಗೆ ಎಲ್ಲಾರ ಬಂದಾಗ ಅವು ಇರ್ಲಿಲ್ಲ, ನಿಮ್ಮನ್ನ ನಾನೇನು ಸುಮ್ಮನೆ ಬಿಡಂಗಿಲ್ಲ. ಬರೀ ಮೂರ್ತಿ ಇಟ್ರೆ ಪ್ರಯೋಜನ ಇಲ್ಲ, ಗೊತ್ತಾಯ್ತಲ್ಲ? ಒಂದು ರೋಡಿಗೆ ಹೆಸರಿಟ್ರೆ ಮುಗಿತಂತೇನಲ್ಲ. ನೀವು ಪುಸ್ತಕವನ್ನು ಓದ್ಬೇಕು. ನಮ್ಮ ಸಮಾಜದೊಳಗೂ ಒಬ್ಬ ಅದ್ಭುತವಾದ ಧೀರ ವೀರ ಇದ್ದ ಅನ್ನೋದನ್ನ ನೀವು ಹೇಳುವಂತ ಕೆಲಸ ಆಗ್ಬೇಕು ಅನ್ನೋದನ್ನ ಹೇಳ್ತಾ, ಒಟ್ಟರೆ ಎಲ್ಲರ ಇತಿಹಾಸ ನಿಮ್ಮ ಮನೆಯೊಳಗೆ ಇರ್ಲಿ ಅನ್ನೋ ಮಾತನ್ನ ಹೇಳಿ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತಾಡಿದ್ರೆ ಏನಾದ್ರು ಬೇಜಾರಾಯ್ತಂದ್ರ ಬೇಜಾರಾದ್ರೂ ಚಿಂತಿಲ್ಲ, ಸಾಹಿತ್ಯವನ್ನು ಓದ್ಬೇಕು. ಅರ್ಥ ಆಯ್ತಲ್ಲ? ನೀವು ಓದಾಕ ಕಲಸು. ಈಗಂತೂ ನಾನು ಎಲ್ಲರಿಗೂ ಓದೋಕ ಎಲ್ಲರಿಗೂ ಬಂದವ್ರಿಗೆಲ್ಲ ನೀವೇನೇನು ಮದುವೆಗೆಲ್ಲ ಹೋಗ್ತಿರ್ಲ, ನೀವು 10 ಪುಸ್ತಕ ತಗೋರಿ. ನಮ್ಗೆ ನೋಡ್ರಿ, ನಮ್ಮ ಸಮಾಜದಂತ ಕೊಡ್ರಿ. ಅದು ಇದು ಆಯರ್ ಹಾಕೋ ಬದಲಿ ಪುಸ್ತಕವನ್ನು ಕೊಡೋದ್ರಿಂದ ಅವರು ಓದ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಬಹಳಷ್ಟು ಖುಷಿ ಆಯ್ತು. ದೀಪಕ್ ಗುಡಗರೆಡ್ಡಿ ಎಲ್ಲರನ್ನ ಸೇರಿಸಿ ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ಅವ್ರಿಗೊಂದು ಜೋರು ಚಪ್ಪಾಳೆ ತಟ್ರಿ. ಆಮೇಲೆ ಕನ್ನಡದ ವಿಚಾರ ನೆನಪಿಟ್ಕೊಳ್ಳಿ. ಯಾರ ಒಡ್ಡರು ಎಲ್ಲಾನ ಯಾರವ ಕನ್ನಡಿಗ
ವೀರ ಕನ್ನಡಿಗ. ಅದಕ್ಕಾಗಿ ನಾನು ವಾಟರ್ ಅನ್ನೋದು ಒಂದು ಜಾಗ ಅಷ್ಟ, ಆದ್ರೆ ನನ್ನ ಕನ್ನಡದ ನೆಲವನ್ನ, ಕನ್ನಡದ ನೆಲದ ಕೀರ್ತಿಯನ್ನ ಹೆಚ್ಚಿಸಿದವರು ಯಾರ? ಜೋರಂಗ್ ಹೇಳ್ರು, ಯಾರು? ಒಟ್ಟರ ಎಲ್ಲನ್ನ. ಹಿಂಗ ಅಭಿಮಾನ ಬರ್ಬೇಕು, ಶೂರರಾಗಿ ವೀರರಾಗಿ ಬದುಕಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು ಸಾಹೇಬ್.